ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪರಾತ್ಪರ ಪುರುಷ ಪರಮಾತ್ಮನ ಚರಣ ಅರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ಶರಣ. ಪರಮಾತ್ಮನೇ ಮುಮುಕ್ಷುಗಳ ಕಲ್ಯಾಣಕ್ಕೋಸ್ಕರವಾಗಿ ಅವತರಿಸಿ ಗುರುರೂಪದಿಂದ ಬಂದರೆ ಅನಂತ ಕಲ್ಯಾಣ ಗುಣಗಳ ಸಂಬಂಧಿತರು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಹಣಮಣಿದು ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಶಾಸ್ತ್ರಗಳಲ್ಲಿ ಪಶುವಿಗೂ ಮನುಜನಿಗೂ ಭೇದವನ್ನು ಉಸರಬಾರದು. ಮನುಷ್ಯ, ಪಶು ಇವುಗಳಲ್ಲಿ ಭೇದವನ್ನು ಹೇಳಬಾರದು. ಅರ್ಥಾತ್ ಮಾನವನು ಕೂಡ ಪಶುವಿನಲ್ಲಿ ಗಣನೆ ಮಾಡಿದ್ದಾರೆ. ಬಹುಶಃ ನಮ್ಮ ಯಾರಿಗೆ ದನ ಕತ್ತಿ ಅಂದರೆ ನಮಗೆ ಬಹಳ ಸಿಟ್ಟು ಬರ್ತದೆ. ಏನ್ರಿ, ನನಗೇನು ದನ ಅಂತಿದ್ದೀನಿ, ನಾ ಏನು ಕತ್ತಿದ್ದೀನೇನು, ನಾ ಏನು ಕ್ವಾಣಿದ್ದೀನೇನು, ಬಹುಶಃ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವುದು ಕೂಡ ನಮಗೆ ಸರಿನೇ ಅನ್ನಿಸ್ತದೆ. ಆದರೆ ನನಗೆ ದನ ಯಾಕೆ ಅಂತೀರಿ ಅಂತ ಕೇಳಿದರೆ, ದನದಕ್ಕಿಂತಲೂ ಭಿನ್ನವಾದ ಕೆಲಸವನ್ನು ನೀ ಏನು ಮಾಡಿದೆ? ಪ್ರಶ್ನೆ. ಕತ್ತಿಗಿಂತಲೂ ಭಿನ್ನವಾದ ಕೆಲಸ ಏನು ಮಾಡಿದೆ? ನಾವು ಅಂತೇವೆ, ಕರ್ತವ್ಯ ಬೇರೆ ಇರ್ತದೆ. ಪ್ಯೂನನ ಕೆಲಸ ಬೇರೆಯೇ, ಸಾಹೇಬನ ಕೆಲಸ ಬೇರೆಯೇ, ಮ್ಯಾನೇಜರ್ನ ಕೆಲಸ ಬೇರೆಯೇ, ಮಾಲಕನ ಕೆಲಸ ಬೇರೆಯೇ. ಮಾಲಕನೇ, ಮ್ಯಾನೇಜರ್ನೇ, ನೌಕರನೇ. ತಮ್ಗೆ ಗೊತ್ತದ. ಆಯಾಯ ವ್ಯವಹಾರದಿಂದ ಮನುಷ್ಯನಿಗೆ ಹೆಸರು ಕೊಡ್ತೇವೆ ಅಲ್ಲ. ಹೆಸರು ಬರಬೇಕಾದ್ರೆ ಅವನ ಕ್ರಿಯೆಗಳ ಮೇಲೆ, ಕಾರ್ಯಗಳ ಮೇಲೆ ಅವನಿಗೆ ಹೆಸರು ಬರ್ತದೆ. ಹಾಗೆ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ, ಆಮೇಲೆ ಸಂತ, ಮಹಾಂತ, ಮಹೇಶ್ವರ, ಇಷ್ಟ ಅದಲ್ಲ. ನಮ್ಮಲ್ಲಿ ನಾವು ಕಣ್ಣೇ ನೋಡ್ತೇವೆ. ಪಕ್ಷಿ ಅದ, ಪಶು ಅದ, ಪ್ರಾಣಿ ಅದ, ಇವದ ನೋಡ್ತೇವೆ. ನಾ ದನ ಅಲ್ಲ, ಪಕ್ಷಿ ಅಲ್ಲ, ಪಶು ಅಲ್ಲ ನಾವು ಅಂತೇವೆ. ಕರೆ ಕರ್ತವ್ಯದ ಮೇಲೆ ಮನುಷ್ಯನಿಗೆ ಹೆಸರು ಬರ್ತದೆ, ಅದ್ರ ತಕ್ಕ ಉತ್ಪನ್ನ ಬರ್ತದೆ. ಪೊಲೀಸಿಗೆ ಬರೋದು ಕೆಲಸ ಬೇರೆ, ಅವನ ಉತ್ಪನ್ನ ಬೇರೆ. ಫೌಜ್ದಾರಿ ಕೆಲಸ ಬೇರೆ, ಅದರ ಉತ್ಪನ್ನ ಬೇರೆ. ಮ್ಯಾಲ ಸಾಹೇಬನ ಕೆಲಸ, ಅವನ ಉತ್ಪನ್ನ ಬೇರೆ. ಮನುಷ್ಯನಿಗೆ ಕರ್ತವ್ಯದಂತೆ ಫಲ ಸಿಗ್ತದನ್ನು ನಮ್ಮೆಲ್ಲರ ಅನುಭವ ಅದ. ಅವನಿಗೆ ಮೇಲಿನವನಿಗೆ ಅವ ನಮಸ್ಕಾರ ಮಾಡ್ತಾನೆ, ಅವ ಮತ್ತು ಮೇಲಿನವ ನಮಸ್ಕಾರ ಮಾಡ್ತಾನೆ, ಅವ ಮತ್ತು ಮೇಲಿನ ನಮಸ್ಕಾರ ಮಾಡ್ತಾನೆ. ಇದು ಜಗತ್ತಿನೊಳಗೆ ರೂಢಿ. ಅದರಂತೆ ನಾನು ಮನುಷ್ಯ ಯಾವ ರೂಪದೊಳಗೆ ಇದ್ದೀನಿ, ಪಶುವು, ಪ್ರಾಣಿಯು, ಕ್ರಿಮಿನು, ಮನುಷ್ಯನು ಅಥವಾ ದೇವರು. ಮಹಾತ್ಮರು ಅಂತಾರೆ, ನಾ ಏನು ದ್ವಿತೀಯ ಶಂಭು ಅಲ್ಲವೇ ಅಂತಾರೆ ಬಸವಣ್ಣವರು. ನಾನು ದೇವರೇ ಇದ್ದೀನಲ್ಲ. ಯಾವ ದೇವರಿಗೆ ನಾವು ಹಗಲಿರೋ ಪ್ರಾರ್ಥನಾ ಮಾಡ್ತೇವೆ, ಆ ದೇವರು ನಾನೇ ಇದ್ದೀನಿ ಅಂದ್ರೆ ಅವರು ನಾನೇ ಇದ್ದೀನಿ. ಮನುಷ್ಯನು ದೇವರು, ದಾನವ,
ಆ ರಾಕ್ಷಸ, ಆಮೇಲೆ ಏನಪ್ಪ ಅಂದ್ರೆ ನೀಚ, ದುಷ್ಟ, ಪಶು ಪಕ್ಷಿ ಪ್ರಾಣಿ ಆಗಲಿಕ್ಕೆ ಆ ಮನುಷ್ಯನ ಆಚಾರ ವಿಚಾರಗಳೇ ಕಾರಣ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಬಹುಶಃ ನೀವು ಅಂತೀರಿ, ನೀನು ಮನುಷ್ಯ ಅಂತಾರೇನು ಅಂತೀರಿ. ಮನುಷ್ಯ ಅಲ್ಲ, ನೀ ಪಿಶಾಚಿ ಇದ್ದಿ, ನೀ ದನ ಇದ್ದಿ, ನೀ ಕತ್ತಿದ್ದಿ, ಬೈತೀರಿ ನೀವು. ಅವ ನಿಮಗೆ ಮನುಷ್ಯನೇ ಅದನ್ನು ಕೈಯ ಕಾಲ ಅದ, ನಿಮಗೆ ಉಡ್ತಾನೆ, ನಿಮಗೆ ತಿಂತಾನೆ, ನಿಮಗೆ ಉಡ್ತಾನೆ. ಪರಂತು ಈ ಶಬ್ದಗಳನ್ನು ಪ್ರಯೋಗ ಯಾಕೆ ಮಾಡ್ತೀರಿ? ನೀವು ಮನುಷ್ಯ ಇದ್ದೀವೋ, ದನ ಇದ್ದೀವೋ, ಕತ್ತಿದ್ದಿ, ಹಂದಿದ್ದಿ, ರಾಕ್ಷಸಿದ್ದಿ, ಪಿಶಾಚಿ ಇದ್ದಿ, ನೀವು ದೇವರಿದ್ದೀನಿ ಅಂತೇಳಿ ಅವ್ರ ಮನುಷ್ಯರಲ್ಲಿ ದೇವ್ರಿ ಅಂತೇಳಿ. ಇವು ಯಾಕೆ ಬರ್ತಾವ ಮನುಷ್ಯನಿಗೆ ಅಂತ ಕೇಳಿದರೆ, ಆತನು ಮಾಡಿದ ವ್ಯವಹಾರದಿಂದ. ಆಹಾರ, ವಿಹಾರ, ವ್ಯವಹಾರ ಮೂರದವರಿಗೆ. ಮನುಷ್ಯನಿಗೆ ಆಹಾರದ ವಿಹಾರ ಅಂದರೆ ಯಾರ ಜೊತೆ ಕುಂಡಿರ್ತಾನೆ ಅನ್ನೋದು ಮನುಷ್ಯನಿಗೆ. ಏನು ತಿಂತಾನೆ, ಯಾರ ಜೊತೆ ಕುಂಡಿರ್ತಾನೆ, ಇವೆಲ್ಲ ಮನುಷ್ಯನನ್ನು ರಾಕ್ಷಸನನ್ನಾಗಿ, ದೇವರನ್ನಾಗಿ, ಪ್ರಾಣಿಯನ್ನಾಗಿ, ಪಶುವನ್ನಾಗಿ, ಹಂದಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ಮಹಾನುಭಾವ ವೃತ್ತಂ ರಕ್ಷೇತ. ನಿನ್ನ ಜೀವನದೊಳಗೆ ನಿನ್ನ ಆಚಾರ ವಿಚಾರವನ್ನು, ವ್ಯವಹಾರವನ್ನು ಸರಿಯಾಗಿಡಕ್ಕಲಿ. ವೃತ್ತಂ ರಕ್ಷೇತ ಪ್ರಯತ್ನೇನು. ಪ್ರಯತ್ನ ಅಂದ್ರೆ ಏನು? ಜೀವ ಹಾದ್ರೂ, ರೊಕ್ಕ ಹೋದ್ರೂ, ಇದೇನು ಕೈ ಕಾಲು ಹೋದ್ರೂ ನಿನ್ನ ಆಚಾರವನ್ನು ಬಿಡಬೇಡ. ಮನುಷ್ಯ ಆಚಾರಹೀನ ಪಶುವಿಗೆ ಸಮಾನ. ಮನುಷ್ಯನ ಆಚಾರಗಳು ಹೋಯ್ತು ಅಂದ್ರೆ ಅವ ದನದಕ್ಕಿಂತ ಕಡಿ ಅಂದ. ಮನುಷ್ಯರಿಗೆ ಎಲ್ಲರಿಗೂ ಒಂದು ಆಚಾರದ ಅಲ್ರಿ, ಎಲ್ಲರಿಗದ. ಎಲ್ಲರು ಗಂಡಸಿಗದ, ಹೆಣಸಿಗದ, ಕೂಸಿಗದ, ಮುತ್ಯ ಆದವ್ರಿಗದ, ವಯಸ್ಸು ಆದವ್ರಿಗದ, ನೌಕರಿ ಮಾಡೋನಿಗದ, ಸಾಹೇಬನಿಗದ, ಪ್ಯೂನಿಗದ. ಯಾರಿಗೆ ಪ್ಯೂನ್ ಅನ್ನಬೇಕು, ಅವ ಎಲ್ಲಿರಬೇಕು, ಏನು ಮಾತಾಡಬೇಕು, ಸಾಹೇಬ ಎಲ್ಲಿ ಕೊಂಡಿರಬೇಕು, ಏನು ಮಾಡಬೇಕು, ಏನು ಆಡಬೇಕು, ಅವನಿಗೆ ನಿಯಮ. ನಿಯಮ ಮನುಷ್ಯನಿಗೆ ಇಲ್ಲ ಅಂತ ಕೇಳಿದರೆ ಅನಾಹುತ ಆಗುತ್ತದೆ. ಹೊಳೆ ಹಳ್ಳ ಹರಿಯಲ್ಲಿ ಹರಿದರೆ ಸೊರದು, ಅದು ತನ್ನ ದಾರಿ ಬಿಡ್ತು ಅಂತ ಕೇಳಿದ್ರೆ ಊರಿಗೆ ಊರು ಹಾಳಾಗ್ತಾವ ಅನ್ನೋದು ನಿಮಗೆ ಗೊತ್ತದ. ಅದು ಹಾಳಾಗ್ತಾವ, ಊರಿಗೆ ಊರೇ ಹಾಳಾಗ್ತಾವ. ಎಲ್ಲಿ ಹರಿಬೇಕು ಅಲ್ಲೇ ಹರಿತು. ಎಲ್ಲ ಆನಂದ, ಜನರಿಗೆ ಆನಂದ, ಭೂಮಿಗೆ ಆನಂದ, ಪಶುವಿಗೆ ಆನಂದ, ಪಕ್ಷಿಗೆ ಆನಂದ. ತನ್ನ ದಾರಿ ಬಿಟ್ಟು ಹರಿತು ಹಳ್ಳ ಹೊಳಿ ಅಂತ ಕೇಳಿದ್ರೆ ಊರು ನಾಶ ಆಗ್ತಾವಂತೇಳಿ ದಿನ ಟಿವಿಯಾಗ ಕೇಳಕತ್ತೀರಿ, ಪೇಪರ್ದಾಗ ಓದಕತ್ತೀರಿ. ಹಾಗೆ ಮನುಷ್ಯನಿಗೂ ಒಂದು ದಾರಿ ಅದು. ಮನುಷ್ಯ ಹೆಂಗೆ ಬದುಕಬೇಕು, ಏನು ಉಣಬೇಕು, ಏನು ನೋಡಬೇಕು, ಏನು ತಿನ್ನಬೇಕು, ಏನು ಆಡಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಒಂದು ಹಾಕಿಕೊಟ್ರೆ ನಮ್ಮ ಪುರಾತನ ಮಹಾತ್ಮರು. ಹಾಗೆ ಹೋದೇವೆ ಅಂದರೆ ದಂಡೆಗಿದ್ದವರು ಸುಖ ಆಗಿರ್ತಾರೆ, ಹೊಳಿ ದಂಡೆಗಿದ್ದವರು ಪಶು ಪಕ್ಷಿನೂ ಸುಖ ಆಗಿರ್ತಾರೆ. ಒಂದು ವೇಳೆ ತನ್ನ ದಾರಿ ತಪ್ಪು ಅಂತ ಕೇಳಿದರೆ ಗೊತ್ತದ, ಊರಿಗೆ ಊರೇ ಹಾಳಾಗ್ತಾವೆ. ಪಶು ಪಕ್ಷಿ ಎಲ್ಲ ಗಿಡ ಮರ ಎಲ್ಲ ಹರ್ಕೊಂಡು ಹಾಳಾಗಿ ಹೋಗ್ತದೆ. ಹಾಗೆ ಪುಣ್ಯಾತ್ಮರೇ, ಇದು ಜೀವನ ಅನ್ನೋದು ಒಂದು ನದಿ ಅದ. ಇದರೊಳಗೆ ಬಹಳ ಸಂತೋಷ. ಪಶು ಪಕ್ಷಿ ಮನುಷ್ಯರು ಎಲ್ಲರೂ ಆನಂದ ಪಡ್ತಾರೆ. ನದಿ ತನ್ನ ಜಗದಾಗ ಹರಿದ ಪಶು ಪಕ್ಷಿ, ಊರು ಜನ, ಗಿಡ ಮರ ಎಲ್ಲಕ್ಕೆ ಆನಂದ. ಆದರೆ ಅದು ತನ್ನ ದಾರಿ ತಪ್ಪು ಅಂತಂದ್ರೆ ಯಾರಿಗೂ ಸುಖ ಇಲ್ಲ, ಯಾರಿಗೂ ಸುಖ ಇಲ್ಲ. ಹಾಗೆ ಇದು ಜೀವ ನದಿ ಅದು, ಇದು ನದಿ ಅದು. ಇದು ಒಂದು ದಿವಸದ 2 ವರ್ಷದಲ್ಲ, 5 ವರ್ಷ 10 ವರ್ಷದ ಅಲ್ಲ, 100 ವರ್ಷ ತನಕ ಬದುಕ್ತಾರೆ, 70 ತನಕ ಬದುಕ್ತಾರೆ, 80 ತನಕ ಇದು ಜೀವ ನದಿ ಹರಿತದೆ. ತಾನು ದಾರಿ ಕೊಡಬಾರ್ದು. ಬಂದವರು ನೀರು ಕುಡಿಯೋರಿಗೆ ಹಸಿ ನೀರು ಕಡಿದು ನೀರಡಿಸಿ ಬಂದವರಿಗೆ ನೀರು ಕೊಡಬೇಕು. ಮಗ್ಗಲ ಜಮೀನಿಗೆ ನೀರು ಹಾಕಿ ಅದಕ್ಕೆ ಬೆಳೆ ತರಬೇಕು.
ಉಂಡವರು ತಿಂದವರು ಇರಬೇಕು, ಗಿಡದ ಕಳಕ್ಕಂತ ಸಂತೋಷ ಪಡಬೇಕು. ಅದು ಹೊಳಿ ಕಿಮ್ಮತ್ತದ ರೀ. ಹಂಗೆ ನಮ್ಮ ಜೀವನ ಒಂದು ನದಿ ಅದ, ಹರಟೆ ಹರಿಬೇಕು, ಮೇಲೆ ದಪ್ಪಿ ಹರಿಬಾರ್ದು. ನೀರು ಗದ್ದಲಾಗಬಾರ್ದು, ಯಾರೂ ಕುಡಿಯಂಗಿಲ್ಲ. ನೀರು ಗದ್ದಲಾಗದೆ ಯಾರೂ ಕುಡಿಯಂಗಿಲ್ಲ. ಶಾಂತ ಇರಬೇಕು, ದಾರಿಯೊಳಗೆ ಇರಬೇಕು, ತನ್ನ ಬೌಂಡ್ರಿ ದಾಟಬಾರ್ದು. ಹಾಗಿತ್ತು ಅಂದರೆ ಸಮಸ್ತ ಜೀವಿಗಳಿಗೆ ಕಲ್ಯಾಣ. ಹಾಗೆ ನಿನ್ನ ಜೀವನವು ಒಂದು ನದಿಯಾಗಿ ಇರಲಿ. ಹಸಿದವರಿಗೆ ನೀರಡಿಕೆ ಆದವರು ನೀರಡಿಕೆ ಹೋಗಲಿ. ದಂಡಿಗಿದ್ದವ್ರು ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಬೆಳೆ ಬರಂಗ ಆಗಲಿ. ದಾರಿ ಬಿಟ್ಟು ಹೋಗಬಾರ್ದು ನದಿ. ಅದು ಹ್ಯಾಂಗ ಮಂಗಲ ಕಾರ್ಯಕ್ಕೆ ಅದ ಪುಣ್ಯ, ಅದರಂತೆ ಈ ಜೀವನ ಒಂದು ಇದು ನದಿ. ನಾವು ಎರಡೇ ಮಾಡ್ತೀವಿ, ಇಲ್ಲಕ್ಕೆ ಒಣಗಿ ಹೋಗ್ತದೆ, ಇಲ್ಲಕ್ಕ ಊರ ಹಾಳು ಮಾಡ್ತದೆ. ಹಂಗೆ ಇರಬಾರ್ದು. ಪೂರ ಒಣಗಿ ಬಿಡುತ್ತಂದ್ರೆ ಅದಕ್ಕೆ ಬರ್ತದೆ. ಪಶುಗಿಲ್ಲ, ಪಕ್ಷಿಗಿಲ್ಲ, ಮನುಷ್ಯರಿಗಿಲ್ಲ, ಗಿಡಕ್ಕಿಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ. ಒಣಗುತ್ತದೆ. ಹಾಗೂ ಆಗಬಾರ್ದು, ಮಹಾಪೂರ್ ಬಂದಂಗೂ ಬರಬಾರ್ದು. ಹಾಗೆ ಎರಡೂ ಆಯ್ತಂದ್ರೆ ಆ ನದಿಗೆ ನಾವು ಬೈತೇವೆ, ಮಹಾಪೂರ ಅಂತೇಳಿ, ಹಾಳು ಮಾಡ್ತಂತೇಳಿ. ನಮ್ಮ ಜೀವನ ಇದೊಂದು ನದಿಯ ಪುಣ್ಯಾತ್ಮರ ಲಕ್ಷ್ಯ. ಇದು ತನ್ನ ಸೀಮೆಯೊಳಗೆ ಹರಿಬೇಕು, ಸೀಮೆ ಬಿಟ್ಟು ಹೋಗಬಾರ್ದು, ಒಣಗಬಾರ್ದು. ಒಣಗಿತು ಅಂತಂದರೆ ಹಾಳಾಗ್ತದೆ. ಮಹಾಪೂರ್ ಬಂತು ಹಾಳಾಗ್ತದೆ. ಮರಡೆ ಕಾಲೇಂಡಿ ಆಚೆ ಲಾಂಢ. ಮಳೆಗಾಲದಾಗ ಹೊಳಿ ನೋಡ್ರಿ ಶಾಂತ ಹರಿತಾವೆ. ಮಳೆಗಾಲದಾಗ ನಿಮ್ಮ ಊರ ಮುಂದೆ ಲಡ್ಕೆನ ಹಳ್ಳ ಅಂದ್ರೆ ಎಲ್ಲರೂ ಎಲ್ಲ ತಗೋತಾರೆ. ಮಳೆ ಬಂತಂದ್ರೆ ಹಿಂಗೆ ಬರ್ತದ್ರಿ, ಹೇಳ್ತೀನಿ, ಒಂದಕ್ಕೆ ನಿಂದ್ರು ಬಿಡೋಲ್ಲ, ಹರ್ಕೊಂಡು ಹೋಯ್ತದೆ. ಮತ್ತು 4 ದಿನ ಆದ್ರೆ ಖಾಲಿ ಕೊಂಡಿರ್ತದೆ. ನಮ್ಮ ಜೀವನ ಲಡ್ಕೆನ ಹಳ್ಳ ಆಗಬಾರ್ದು. ಬಂದಕ್ಕೆ ಭಾಳ ಜೋರ, ಇಲ್ಲ ಅಂದರೆ ಹೇಳಿ. ಶ್ರಾವಣ ಬಂತು, ಶುರುವಾಗಿ ಭಾಳ ಜೋರ ಪೂಜಾ ಪಾಠ, ಮುಂದೆ ಒಣಗಿತು, ಒಣಗೋಯ್ತು. ಜೀವನ ಹಂಗಿರಬಾರ್ದು ರೀ. ಜೀವನ ಸಮತೋಲನ ಅಂತಾರೆ ಅದಕ್ಕೆ. ಸಮ್ಯಕ್ ಜೀವತಿ ವರ್ತತಿ ಇತಿ ಜೀವ. ಸಮ್ಯಕ್ ಸರಿಯಾಗಿ ತನ್ನ ಜೀವನದಲ್ಲಿ ಭಾಳ ಇಲ್ಲ, ಕಡಿಮೆ ಇಲ್ಲ. ಉಪವಾಸನೆ ಇರಬಾರ್ದು, ಭಾಳ ಉಣಬಾರ್ದು. ಉಪವಾಸ ಇದ್ದರೂ ತ್ರಾಸ, ಭಾಳ ಉಂಡ್ರೂ ತ್ರಾಸ. ಎಷ್ಟು ಬೇಕು ಅಷ್ಟು ಉಂಡ್ರಿ ಅಂದ್ರೆ ಆರೋಗ್ಯ ಇರ್ತದೆ. ದವಾಖಾನೆ ಜರುರತ್ತಿಲ್ಲ, ಔಷಧ ನುಂಗಂಗಿಲ್ಲ, ಡಾಕ್ಟ್ರ್ ಮಾರಿ ನೋಡಂಗಿಲ್ಲ. ನಾವು ಹಾಗೆ ಮಾಡಂಗಿಲ್ಲ. ಚಲೋ ಅನ್ನಿಸ್ತಂದ್ರೆ ಭಾಳ ಒಮ್ಮೆ ಏನು ಅಂಶ ಕಳೆದು ಬಿಡ್ತೀವಿ. ಹಾಗೆ ಆಚಾರ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಬಹಳ ಸಮತೋಲನವಾಗಿ ಇರಬೇಕು. ಅದಕ್ಕೆ ಆಚಾರ ವಿಚಾರದ ನೋಡುವಲ್ಲಿ, ಕೇಳುವಲ್ಲಿ, ಮಾಡುವಲ್ಲಿ, ಮುಟ್ಟುವಲ್ಲಿ, ನಡೆಯುವಲ್ಲಿ, ಮಾತನಾಡುವಲ್ಲಿ ಲಂಡ್ಕ್ಯಾನ ಹಾಳಿದ್ದಂಗೆ ಇರಬಾರ್ದು, ಒಣಗು ಹಾಳಿದ್ದಂಗೆ ಇರಬಾರ್ದು. ನದಿ ಹೆಂಗೆ ಸದಾ ಹರಿತದೆ, ಹಾಗೆ ನಮ್ಮ ಮನಸ್ಸು ಸದಾ ಸತ್ಕರ್ಮದಲ್ಲಿ, ಪುಣ್ಯಕರ್ಮದಲ್ಲಿ ನಡಿಬೇಕು. ಅದಕ್ಕೇನಪ್ಪ ಅಂತ ಕೇಳಿದರೆ ಆಚಾರ ಅಂತ. ಮನುಷ್ಯ ಆಚಾರ ಇಲ್ಲದೆ ಯಾರು ಇರಕ್ಕೆ ಬರಂಗಿಲ್ಲ. ಇದು ತಿಳ್ಕೊರಿ ಮೊದಲು. ಆಚಾರ ಇಲ್ಲದೆ ಯಾರು ಇರಕ್ಕೆ ಬರಂಗಿಲ್ಲ. ಪರಂತು ಆಚಾರ ಎಷ್ಟು ಪ್ರಕಾರ ಅದ ಅನ್ನೋದು ವಿಚಾರ ಮಾಡಿ. ಎಲ್ಲರೂ ಆಚಾರ ಅಂದರೆ ಚರತೆ ಐತಿ, ಚರಿತ್ರ. ನಡೆಯೋದಕ್ಕೆ ಚರಿತ್ರ ಅಂತಾರೆ. ನೋಡೋದು, ನಡೆಯೋದು, ಮುಟ್ಟೋದು, ಮಾತಾಡೋದು, ಹಿಡಿದು, ಇದಕ್ಕೆ ಚರಿತ್ರ ಅಂದರೆ ಇದೆ. ಏನು ಹಿಡಿಬೇಕು, ಏನು ಬಿಡಬೇಕು, ಏನು ನೋಡಬೇಕು, ಏನು ನೋಡಬಾರ್ದು, ಇವಕ್ಕೆಲ್ಲ ಚರಿತ್ರೆ ಅಂತ. ನಮ್ಮ ಜೀವನದಲ್ಲಿ ಚರಿತ್ರೆ ಬಿಟ್ಟು ಯಾರು ಇರೋಕ್ಕೆ ಬರಂಗಿಲ್ಲ. ಅವನೇ ಇರ್ತಾನೆ, ಯಾವ ಬಾಡಿ ಕುಂತಿರ್ತಾನೆ, ಅಂದ್ರೆ ಸತ್ತಿರ್ತಾನೆ. ಜೀವಂತಿದ್ರೆ ಏನು ನೋಡಬೇಕು, ಏನಾರ ಆಡಬೇಕು, ಏನಾರ ಕೇಳಬೇಕು, ಏನಾರ ಮುಟ್ಟಬೇಕು, ಎಲ್ಲಿ ಹೋಗಬೇಕು, ಏನಾರ ತರಬೇಕು, ಏನಾರ ಕೊಡಬೇಕು. ಜೀವನ ಅಂತ ಅದಕ್ಕೆ
ಇವುಗಳನ್ನು ಆಚಾರ ಅಂದ್ರೆ ಏನಿಲ್ಲ, ದೊಡ್ಡ ಮಾತಲ್ಲ, ಎಲ್ಲರಿಗೂ ಗೊತ್ತಿದ್ದುದೇ ಅದ, ತಿಳಿದದ್ದೇ ಅದ. ಪರಂತು ನಮ್ಮ ಮನಸ್ಸು, ನಮ್ಮ ಬೇಡಿಕೆ, ನಮ್ಮ ಇಚ್ಛೆ ನಮ್ಮನ್ನು ಆಚಾರದಿಂದ ಭ್ರಷ್ಟ ಮಾಡ್ತಾವ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಮೆಲ್ಲರಿಗೂ ಯಾರೂ ಕೆಟ್ಟಿಲ್ಲ, ಎಲ್ಲರೂ ಒಳ್ಳೆಯದ. ಪರಂತು ಅವರ ಮನಸ್ಸು, ಅವರ ಆಸೆ, ಅವರ ಕಾಮ, ಅವರ ಕ್ರೋಧ, ಅವರ ಲೋಭ ಆ ಮನುಷ್ಯನನ್ನು ಅನಾಚಾರಿಯನ್ನಾಗಿ ಮಾಡುತ್ತಾವೆ. ಅನಾಚಾರಿ ಮಾಡಿ. ಅದಕ್ಕೆ ಮನುಷ್ಯ ಹೇಗಿರಬೇಕು? ಸದಾಚಾರಿಯಾಗಿರಬೇಕು. ಹಿಂಸಾಚಾರಿ, ವ್ಯಭಿಚಾರಿ, ಭ್ರಷ್ಟಾಚಾರಿ, ಇವು ಮನುಷ್ಯನಿಗೆ ಹಿಂಸಾಚಾರ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ, ವ್ಯಭಿಚಾರ ಮಾಡಿದರೆ ಮನುಷ್ಯ ಅನಂತ ಕಷ್ಟಗಳನ್ನು ಮುಂದೆ ಮಾಡಬೇಕಾಗ್ತದೆ. ಪಥ್ಯ ಬಿಡುವುದು ಸುಲಭ, ಆ ಪುರುಷನ ಬಹಳ ಕಠಿಣ. ಹಾಗೆ ಮನುಷ್ಯನಿಗೆ ಆಚಾರವನ್ನು ಮುರಿಯಲಿಕ್ಕೆ ಎಲ್ಲರಿಗೂ ಬರ್ತದೆ, ಪರಂತು ಅದನ್ನು ಸಂಭಾಳಿಸೋದು ಬಹಳ ಕಠಿಣ. ಶಾಸ್ತ್ರ ಹೇಳ್ತಾರೆ, ನಮ್ಮ ಶಾಸ್ತ್ರದಲ್ಲಿ ಭವತ್ಯಾಲೋ ನ ಧನೇನ ನ ವಿದ್ಯೆಯ. ಮನುಷ್ಯ ಸಜ್ಜನ ಆಗಬೇಕಾದ್ರೆ ಬಹಳ MA PhD ಮಾಡಿದ್ರೆ ಸಜ್ಜನ ಆಗೋದಿಲ್ಲ. ನ ವಿದ್ಯೆಯ. ಬಹಳ ಮಂದಿ ಒಂದೊಂದು ಕಲಿಯೋಳು ನಿಪುಣರದಾರ, ಇಂಜಿನಿಯರ್ ಅದಾರ, ಡಾಕ್ಟರ್ ಅದಾರ, ಲೆಕ್ಚರ್, ಬಹಳ ನಿಪುಣರದಾರ. ನ ವಿದ್ಯೆಯ. ಮನುಷ್ಯನಿಗೆ ಶಿಕ್ಷಣದಿಂದ, ಕೇವಲ ಮಾತ್ರ ಶಿಕ್ಷಣದಿಂದ ಯಾರೋ ಮನುಷ್ಯ ಸಜ್ಜನ ಆಗ್ತಾರಂತ ಇಲ್ಲ. ಅದರ ಉಲ್ಟ ಭಾಳ ಕಲ್ತಾವ, ಭಾಳ ಶಾಣ, ಅವನೇ ಜಾಸ್ತಿ ಮೋಸ ಮಾಡ್ತಾನೆ ಅನ್ನೋದು ನಮ್ಮ ಅನುಭವ. ಇದು ಅನುಭವದಲ್ಲ. ಅವನ ವಿದ್ಯೆ ಅವನ ಪಾಪಕ್ಕೆ ಕಾರಣ, ಅವನ ಪುಣ್ಯಕ್ಕೆ ಕಾರಣ ಆಗಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಭವತ್ತು ಆರ್ಯೋ ನ ಧನೇನ. ದುಡ್ಡು ಇದ್ರೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ಕಲ್ಯಾಣ ಆಗ್ತಾನಂತಲ್ಲ. ಭಾಳ ಮಂದಿ ಶ್ರೀಮಂತರದಾರೆ, ಭಾಳ ಮಂದಿ ಶ್ರೀಮಂತರ. ಎಲ್ಲರೂ ಬಿರ್ಲಾ ನಮಗಿಲ್ಲ. ಎಲ್ಲೆಷ್ಟು ದಾನ ನೋಡ್ತೀರಿ, ಬಿರ್ಲಾ ಮಂದಿರ ಎಷ್ಟಲ್ಲ. ಶ್ರೀಮಂತರಿಗೆ ನಮ್ಮಲ್ಲಿ ಕಡಿಮೆ ಅದ. ನಮ್ಮ ಬಿಜಾಪುರದ ಕೋಟ್ಯಾಧೀಶನ ಕಡಿಮೆ ಅದ. ಆರ್ಯ ಇಲ್ಲ, ಅವರು ಅನಾರ್ಯ ಅಂತ ಹೇಳ್ಬೇಕು. ಅನಾರ್ಯ ಅಂದ್ರೆ ಏನು? ವೇದಶಾಸ್ತ್ರಗಳಲ್ಲಿ, ವಚನಗಳಲ್ಲಿ, ಆಮೇಲೆಪ್ಪ ಅಂತಂದ್ರೆ ಗಾಥೆಗಳಲ್ಲಿ ಹೇಳಿದ ಮನುಷ್ಯನ ವ್ಯವಹಾರವನ್ನು ಮಾಡಲಿಕ್ಕೆ ಬರೆದವ ಅನಾರ್ಯ. ಅನಾರ್ಯ ಅಂತ, ನೀಚರು ಅಂತ. ದಂಡಭಾಗಿ ಯಾಕಂದ್ರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದವ ದಂಡಭಾಗಿ ಹೆಂಗಾಗ್ತಾನೆ. ಅದರಂತೆ ಮಹಾನುಭಾವರು ಹೇಳಿದ ನೀತಿಯ ರೀತಿಗಳನ್ನು ಬಿಟ್ಟು ವ್ಯವಹಾರ ಮಾಡಿದ ಅಂದ್ರೆ ಅವನು ದಂಡಭಾಗಿ ಆಗ್ತಾನೆ. ನಿಯಮದ ದಂಡಭಾಗಿ ಆಗ್ತಾನೆ. ದೇಶ ಸರ್ಕಾರ ನಡೆಸ್ತದೆ, ಜಗತ್ತನ್ನು, ಜೀವಿಗಳನ್ನು ಪರಮಾತ್ಮ ನಡೆಸ್ತಾನೆ. ಯಾರಿಗೆ ಸರ್ಕಾರಕ್ಕೆ ನಾವು ಮಾಡಿದ್ದೇ ಗೊತ್ತು, ನಮ್ಮ ಮನಸ್ಸಿನಲ್ಲಿ ಏನು ಗೊತ್ತ, ನಮ್ಮ ಮನಸ್ಸಿನಾಗ ಏನು ಗೊತ್ತ, ಅದು ಮಹಾದೇವ್ ಗೊತ್ತು. ಮನೆಯೊಳಗೆ ಶಿವ ತಾನೇ ಮನೆ ಮಾಡಿಕೊಂಡಿ ಅಂತ ಅವನಿಗೆ ಗೊತ್ತು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮನುಷ್ಯನಿಗೆ ಯಾರು ಅದ ನೋಡಬೇಕು, ಹೇಗದ ಜೀವನದಲ್ಲಿ ಚರಿತ್ರದ ಬಹಳ ಮುಖ್ಯ ತಿಳ್ಕೊಂಡ ಮಹಾನುಭಾವರು ನ ಧನೇನ ನ ವಿದ್ಯೆ ಆರ್ಯೋ ಭವತಿ. ಮನುಷ್ಯ ರೊಕ್ಕಿದ್ರೆ, ಬಹಳ ಸರ್ಟಿಫಿಕೇಟ್ ಇದ್ರೆ ಸಜ್ಜನ ಆಗ್ತಾನಂತ ನಿಯಮ ಎಲ್ಲಿ ಇಲ್ಲ. ಬಹುಶಃ ಕಾರಣನೂ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ವ್ಯವಹಾರದಲ್ಲಿ ಬಹಳ ಶಾಣೆ ಆಗ್ಯಾನ, ಮಂದಿ ತಲೆ ಬೋಳ್ಸೋಕ್ಕೆ ಮತ್ತೇನು ಮಾಡ್ತಾನೆ. ಬಹಳ ಶ್ರೀಮಂತ ಆಗ್ಯಾನ, ಮಂದಿ ಮೋಸ ಮಾಡೋಕ್ಕೆ. ನ ಧನೇನ ವಿದ್ಯೆಯ ಆರ್ಯೋ ಭವತಿ ಕಶ್ಚನ. ಧನದಿಂದ, ವಿದ್ಯೆಯಿಂದ ಯಾರು ಸಜ್ಜನರು ಆಗ್ತಾರಂತ ನಾವು ಕೇಳಿಲ್ಲ, ನೋಡಿಲ್ಲ ಅಂತಾರೆ.
ನಮ್ಮೆಲ್ಲರಿಗೂ ಅನುಭವನೂ ಅದ ಇದು, ಎಲ್ಲರಿಗೂ ಅನುಭವ, ಎಲ್ಲರಿಗೂ ಅನುಭವ. ಅದಕ್ಕೆ ಮಹಾನುಭಾವರು ನಮಗೇನು ಹೇಳಿದರು ಅಂತ ಕೇಳಿದರೆ, ಮನುಷ್ಯ ಆರ್ಯ ಸಜ್ಜನ ಆಗಬೇಕಾದ್ರೆ ಆಚಾರದಿಂದ ವಿಚಾರದಿಂದ ಸಜ್ಜನ ಆಗ್ತಾನೆ. ನಾವು ಶ್ರೀಮಂತ ಆದೇವಿ, ನಾವು ವಿದ್ಯಾವಂತರಾದೇವಿ, ಸಜ್ಜನರಾಗಲಿಲ್ಲ. ಸಜ್ಜನಿಕೆ ಅದು ಪರಮಾತ್ಮನಿಗೆ ಪ್ರಿಯವಾದ ವಸ್ತು. ಹೆಂಡತಿಗೆ ಬಂಗಾರ ಬೇಕು, ಗಂಡಗೆ ರೊಕ್ಕ ಬೇಕು, ಮನೆ ಬೇಕು. ಪರಮಾತ್ಮನಿಗೆ ಇವ್ಯಾವ ಬೇಡ, ಪರಮಾತ್ಮನಿಗೆ ನಿಮ್ಮ ವರ್ತನ ಬೇಕು. ಶಾಸ್ತ್ರ ಹೇಳ್ತಾರೆ, ಅದಕ್ಕೆ ಮನುಷ್ಯ ಜೀವನದಲ್ಲಿ ಆಚಾರವಂತನಾಗಲಿಕ್ಕೆ ಪ್ರಯತ್ನ ಮಾಡು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಬಸವನವರು ಸಣ್ಣ ಮಾತನಾಗ ಹೇಳಿ, ಸ್ವರ್ಗ ಸುಖ, ಆಚಾರ ಮಾಡಿದವ್ರಿಗೆ ಸುಖ ಆಗ್ತದೆ, ಅನಾಚಾರ ಮಾಡಿದವ್ರಿಗೆ ದುಃಖ ಆಗ್ತದೆ. ಪತ್ತೆ ಮಾಡಿದವ್ರು ಆರಾಮ ಆಗ್ತಾರೆ, ಪತ್ತೆ ಬಿದ್ದವ್ರು ಗಾಡಿ ಕೊಂಡಿರ್ತಾರೆ, ಸಾಯ್ತಾರೆ. ಇಷ್ಟೇ ಸೀದಾ. ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಕೂಡ ನಿಯಮಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡೋರು. ಕುದುರೆಗೆ ಲಗಾಮ್ ಇರಬೇಕು, ನಿನ್ನ ಊರಿಗೆ ಮುಟ್ಟಿಸ್ತದ. ಲಗಾಮಿಲ್ಲ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲರೂ ತೆಗ್ನಾಗ ಬೆಳೆದು ಹಾಕ್ತದೆ. ಹಾಗೆ ಮನುಷ್ಯನಿಗೆ ಇದೊಂದು ಮನಸ್ಸು, ಇವು ಇಂದ್ರಿಯಗಳು ಕುದುರೆ ಇದ್ದಂಗೆ ಅದಾವೆ. ಇವು ಓಡ್ತಾವ, ಬಹಳ ಚಲೋ ಅದಾವ, ಕಾಟೇವಾಡಿ ಕುದುರೆ ಅದಾವೆ. ಪರಂತು ಲಗಾಮ್ ಇಲ್ಲ ಅಂತಂದರೆ ನಿನಗೆ ಊರು ಮುಟ್ಸಂಗಿಲ್ಲ, ನಿನಗೆ ತೆಗ್ನಾಗ ಕೆಡುತ್ತಾವ. ಆಗ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈಯ, ನಮ್ಮ ಕಾಲು, ನಮ್ಮ ಮನಸ್ಸು ಇವೆಲ್ಲ ಬಹಳ ಪಳಗಿದ ಕಾಟೇವಾಡಿ ಕುದುರೆ ಇದ್ದಂಗಲ್ಲ. ಈ ಕಣ್ಣಿನಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಈ ಕಿವಿಯಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಕೈಯಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಕಾಲಿನಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಪುಣ್ಯಾತ್ಮರೇ ಅದಕ್ಕೆ ಮ್ಯಾಲಿನ ಮೇಲೆ ಹೇಳ್ತಾರಪ್ಪ ಅಂತಂದ್ರೆ, ರೊಕ್ಕ, ಅಧಿಕಾರ, ಐಶ್ವರ್ಯ ಮನುಷ್ಯನಿಗೆ ಸಜ್ಜನ ಮಾಡುವುದಿಲ್ಲ. ಬಹುತೇಕ ದುರ್ಜನನೇ ಮಾಡ್ತಾವ. ಅಧಿಕಾರ ಬಂತಾದ್ರೆ ಮನುಷ್ಯ ಹೆಂಗಿರ್ತಾನೆ ಗೊತ್ತದ, ಭಾಳ ಶ್ರೀಮಂತ ಆದರೆ ಹೆಂಗಿರ್ತಾನೆ ಗೊತ್ತದ, ಭಾಳ ವಿದ್ಯಾವಂತ ಆದರೆ ಹೆಂಗಿರ್ತಾನೆ ನಿಮ್ಗೆ ಗೊತ್ತದ. ಆ ಮನುಷ್ಯ ಏನಾಗ್ತಾನೆ ಅಂತ ಕೇಳಿದರೆ, ಅವ ಮನುಷ್ಯ ಏನಾಗ್ತಾನೆ, ರಾಕ್ಷಸ ಆಗ್ತಾನೆ. ನರ ಹೋಗಿ ವಾನರ ಆಗ್ತಾನೆ. ಯಾಕೆ? ಅವು ಮನುಷ್ಯನ ಬುದ್ಧಿಯನ್ನು ಹರಣ ಮಾಡ್ತಾವೆ. ಕುದುರೆ ಚಲೋ ಆದರೆ ಲಗಾಮ್ ನಿಮ್ಮ ಕೈಯಾಗಿರೋ, ಗಾಡಿ ಭಾಳ ಚಲೋ ಆದರೆ ಹ್ಯಾಂಡಲ್ ನಿಮ್ಮ ಕೈಯಾಗಿರ್ಬೇಕು. ಹ್ಯಾಂಡಲ್ ಕೈಯಾಗಿ ಹೋಯ್ತು ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಲಗಾಮ್ ಕೈಯಾಗಿ ಹೋಯ್ತು ಅಂದ್ರೆ ಎಲ್ಲರೂ ಬೀಳ್ತೀನಿ, ಇದು ನಿಶ್ಚಿತ ಅದಲ್ಲ. ಹಾಗೆ ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀರು, ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಎರಡು ಚಂದ ಹೇಳಿ, ಕಚ್ಚಿ ಕೈ ಬಾಯಿ ಮನಸ್ಸು ಇವು ನೀ ಹೇಳ್ದಂಗೆ ಕೇಳೋದು ಅಂದ್ರೆ ನೀ ಪರಮಾತ್ಮ ಆಗ್ತಿ ಅಂತ. ಸುಖಿ ಅಲ್ಲ, ಪರಮಾತ್ಮ ಆಗ್ತಿ. ಅದಕ್ಕೆ ಮಹಾತ್ಮರು ಏನು ಹೇಳಿದರು ಅಂತ, ಜೀವನದಲ್ಲಿ ಆಚಾರ ಅಂತಕ್ಕಂಥದ್ದು ಬಹಳ ದೊಡ್ಡ. ಉಪ್ಪಿನಕಾಯಿಗೆ ಹಿಂದೆ ಆಚಾರ ಅಂತಾರಲ್ಲ, ಆಚಾರ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮೊದಲು ಬಡಿಸ್ತಾರೆ. ಉಪ್ಪಿನಕಾಯಿ ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಅದು ಆಚಾರ ಅಂತ. ಹಾಗೆ ಜೀವನದ ಪ್ರತಿಯೊಂದರಲ್ಲಿ ಮನುಷ್ಯನಿಗೆ ಮೊಟ್ಟ ಮೊದಲು ಆಚಾರ ಬೇಕು, ನೀತಿ. ಮನುಷ್ಯ ಆ ನೀತಿ ಬಿಟ್ಟ ಅಂತ ಕೇಳಿದರೆ ಪರಮಾತ್ಮಗೆ ಮತ್ತೊಂದು ಏನು ಬೇಕಾಗಿಲ್ಲ. ನಾವು ಕೊಡ್ತಕ್ಕಂಥದ್ದು ಐಶ್ವರ್ಯ, ರೊಕ್ಕ, ರೂಪಾಯಿ, ಬಂಗಾರ ಅದು ನಮ್ಮದಲ್ಲ, ಅವಂದೇ ಅದು. ಪರಮಾತ್ಮ ತುಷ್ಟ ಆಗ್ತಾನೆಪ್ಪ ಅಂತ ಕೇಳಿದರೆ ನೀನು ಮಾಡುವ ವ್ಯವಹಾರದಿಂದ. ನಿನ್ನ ಕಣ್ಣು, ಕೈ, ಕಿವಿ, ಕಾಲು ಏನಪ್ಪ ಅಂದ್ರೆ ಇವು ಪರಮಾತ್ಮನಿಗೆ ಅರ್ಪಿಸಲೇ ಇಲ್ಲ ಅಂತ ನೋಡ್ತಾನೆ ಪರಮಾತ್ಮ. ಯಾವುದೇ ಆದ ಶುದ್ಧ ಪರಮಾತ್ಮನ ಕೊಡುವ ಶುದ್ಧ ಇರಬೇಕು. ಎಂಜಲ್ ಮಾಡಿ ನೈವೇದ್ಯ ಹಿಡಿತೀರಿ, ಹಿಡಂಗಿಲ್ಲ. ಪೂಜೆ ಮಾಡಿ ಸ್ನಾನ ಮಾಡ್ತೀರಿ, ಮಾಡಂಗಿಲ್ಲ. ಸಜ್ಜನಗಳಾಗಿ ಮಜ್ಜನಕ್ಕಿರಿ, ಶಾಂತವಾಗಿ ನಿಮ್ಮ ಪೂಜಿಸುವೆ.
ಅಕ್ಕ ಮದುವೆ ಹಂಗೆ ಸಜ್ಜನರಾಗಬೇಕ್ರಿ. ಸಜ್ಜನರಾಗುವುದೇ ಶೀಲ, ಶೀಲವೇ ಸದಾಚಾರ. ಇದು ಇಲ್ಲ ಅಂತಂದ್ರೆ ದೇವರ ಮೇಲೆ ನಾವು ಹಾಕೋದು ಕೂಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ. ಬಸವಣ್ಣ ಶಿಟ್ಟು ಮಾಡ್ಕೋತು, ಮಂದಿಗೆ ಮನ ಏನ್ಪ ಒಳಗೆ ಬೈಕೋತು, ಆಮೇಲೆ ಸಂಸಾರ ಚಿಂತೆ ಮಾಡ್ಕೋತು, ದೇವ್ರ ಮೇಲೆ ಹಾಲು ಹಾಕಿದ್ರಿ ಅಂದ್ರೆ ದೇವ್ರ ಹಾಲು ಅನ್ನಂಗಿಲ್ಲ, ಒಂದು ಅನ್ನ ರಕ್ತ ಹಾಕತ್ತೆ ಅಂತ ತಿಳ್ಕೊತಾನಂತ. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ. ಕಾಮಿ, ಕ್ರೋಧಿ, ಲೋಭಿ, ಮೋಹಿ, ಮದಮತ್ಸರ. ಕಾಮವೇಕೋ ಲಿಂಗ ಪ್ರೇಮಿಗೆ. ಬಸವಣ್ಣ ಕೇಳ್ತಾನೆ, ಕ್ರೋಧ ಬೇಕೋ, ಲೋಭ ಬೇಕೋ, ಮುಕ್ತಿಯ ಬಯಸುವಂಗೆ ಏನು ಮಾಡ್ತಿ? ಆರೋಗ್ಯ ಇರ್ಬೇಕಂತ ಅಪತ್ಯ ಮಾಡ್ತಿ, ಪರಮಾತ್ಮ ಪ್ರೀತಿ ಮಾಡ್ಬೇಕಂತ ಆಶೆ ಇಟ್ಕೊಂಡಿದ್ದಿ, ಮೊದಲು ಬಿಟ್ಬಿಡೋದ. ಆಶೆ ನಿರಾಶೆಯಾಗಿ ಭಗವಂತನ ಪೂಜೆ ಮಾಡಿ. ದೇವರ ಮನೆಗೆ ಹೋಗ್ಬೇಕಾದ್ರೆ ಮಡಿ ಬಟ್ಟೆ ಉಡ್ತೀರಲ್ಲ, ರಾತ್ರಿ ಅವೇ ಉಟ್ಕೊಂಡು ಪೂಜೆ ಮಾಡ್ತೀರ? ಅವು ತೆಗೋಕೆ ಸ್ವಚ್ಛ ಬಟ್ಟೆ ಬುಟ್ಟಿ ಮಾಡ್ತೀರಲ್ಲ. ಸಜ್ಜನರಾಗಿ ಮಜ್ಜನಕ್ಕೆ ಶಾಂತಳಾಗಿ ನನ್ನ ಪೂಜಿಸುವೆ ಅಕ್ಕ ಮಾದೆ. ಅವೆರಡೂ ಇಲ್ಲ ಅಂದ್ರೆ ಪೂಜೆಗೆ ಏನು ಅರ್ಥ ಇಲ್ಲ. ಪಥ್ಯ ಬಿಟ್ಟು 2 ಸಲ ಗುಳಿಗೆ ತೊಗೊಂಡ್ರು ಏನು ಕೆಲಸ ಆಗೋದಿಲ್ಲ. ಅದು ಪಥ್ಯ ಮಾಡಿ ಗುಳಿಗೆ ತೊಗೋಬೇಕು. ಗುಳಿಗೆಯರು ತಗೋತೀನಿ, ಪಥ್ಯರು ಮಾಡಂಗಿಲ್ಲ ಅಂದ್ರೆ ಜಡ್ ಎಂದು ಹೋಗಿಲ್ಲ, ರೊಕ್ಕ ಮನೆಯಾಗ ಉಳಿಯಂಗಿಲ್ಲ, ನಿನ್ನ ಜೀವನೂ ಇರಂಗಿಲ್ಲ. ಇರ್ತದ? ರೊಕ್ಕನೂ ಹೋಯ್ತು, ಜೀವನೂ ಹೋಯ್ತು. ಯಾಕೆ? ಪಥ್ಯ ಮಾಡಲಿಲ್ಲ. ಹಂಗೆ ನಾವೆಲ್ಲ ಕೂಡ ದೇವ್ರ ಪೂಜಾನೂ ಮಾಡ್ತೇವೆ, ಮಾತ್ರ ನಮ್ಮ ಕೆಟ್ಟ ಗುಣ ನೋಡಂಗ ಪಥ್ಯ ಮಾಡಿಲ್ಲ. ಅದಕ್ಕೆ ಅಕ್ಕ ಶಾಂತಳಾಗಿ ನಿಮ್ಮ ಪೂಜಿಸುವೆ. ಸಜ್ಜನರಾಗಿ ಮಜ್ಜನಕ್ಕೆ. ಕಾಮ ಬೇಕೋ, ಕ್ರೋಧ ಬೇಕೋ, ಲೋಭ ಬೇಕೋ, ಭಕ್ತಿಯ ಲಾಭವ ಬಯಸುವಂಗೆ ಇವು ಇರಬಾರ್ದ್ರಿ. ಕಡಿಮೆ ಮಾಡ್ಬೇಕ್ರಿ, ಕಡಿಮೆ ಮಾಡಬೇಕು. ನಾವೆಲ್ಲ ಅದರಾಗೆ ಹುಟ್ಟಿದ್ದೇವೆ, ಪ್ರಶ್ನೆ ಇಲ್ಲ. ಆಶಾ, ಕಾಮ, ಕ್ರೋಧ ಇಲ್ಲದ ಮನುಷ್ಯ ಇಲ್ಲ, ಅದ ನಮ್ಮಲ್ಲಿ. ಪರಂತು ಅವನ ಕಡಿಮೆ ಮಾಡಕ್ಕೂ ಬರ್ತದೆ. ಹೌದಲ್ಲ? ಚಿಮಣಿ ದೀಪ ಹಚ್ಚಿರ್ತೀರಿ, ಹೆಚ್ಚಿಗೆ ಮಾಡೋದು ನಿಮ್ಮ ಕೈಗದ, ಕಮ್ಮಿ ಮಾಡೋದು ನಿಮ್ಮ ಕೈಗದ, ಆರಿಸೋದು ಯಾರ ಕೈಗದ? ಯಾರು ಹೆಚ್ಚು ಮಾಡಿರಿ ಅವರೇ ಸಣ್ಣ ಮಾಡಬೇಕು, ಯಾರು ಹಚ್ಚಿರಿ ಅವರೇ ಆರಿಸ್ಬೇಕು. ನೀವು ಹಚ್ತೀರಿ ಮತ್ತವ್ರು ಒಂದು ಆರಿಸ್ತಾರೆ, ಮಗ್ಗಲ ಮನೆಯವ್ರು ಆರಿಸ್ತಾರೆ. ನೀವೇ ಹಚ್ಚದವರೇ ಆರಿಸ್ಬೇಕು, ಹಚ್ಚದವರೇ ಬೆಳೆಸಬೇಕು, ಹಚ್ಚದವರೇ ಕಮ್ಮಿ ಮಾಡಬೇಕು. ಇವೆಲ್ಲ ಕಾಮ ಕ್ರೋಧ ನಾವ ಮಾಡಿದೇವ್ರಿ, ಇದು ನಾವು ಮಾಡಿದ್ದೀವಿ. ಅತಿ ಬಯಸದೇವಿ, ಕಾಮ ಆಯಿತು, ಮನಸ್ಸಿಗೆ ಸೇರಲಿಲ್ಲ, ಕ್ರೋಧ ಆಯಿತು, ಬಹಳ ಪ್ರೀತಿ ಆಯಿತು, ಲೋಭ ಆಯಿತು, ನಮಗೆ ಇನ್ನೊಬ್ಬರು ಇರಬಾರ್ದು ಅಂತ ಮತ್ಸರ ಆಯಿತು, ಸಿಕ್ತು ಅಂದ್ರೆ ಗರ್ವ ಆಯಿತು. ಇವೆಲ್ಲ ನಾವು ಮಾಡೋದು ಅದರಲ್ಲಿ. ಯಾರು ಮತ್ತೊಬ್ರು ಮಾಡ್ಯಾರೆ? ಮತ್ತೊಬ್ರು ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದೇವೆ. ಈ ಕಾಮ ಕ್ರೋಧ ಲೋಭ ಮೋಹ ನಾವೇ ಬೆಳೆಸಿದ್ದೇವೆ. ನಾ ಮಾಡಿದ ನಾಯಿ ನನ್ನನ್ನೇ ಕಚ್ಚಿತ್ತು ನೋಡ, ನಾನೇ ಜಾಕ್ ಮಾಡಿ ನಾಯಿ ಸೊಕ್ಕು ಬಂತು, ಈಗ ನನಗೆ ಕಚ್ಚಿತು, ನಾನೇ ಹಾಲು ಹಾಕೀನಿ, ನಾನೇ ನೀರು ಹಾಕೀನಿ, ನಾನೇ ರೊಟ್ಟಿ ಹಾಕೀನಿ. ಬೆಳೆದು ನಿಂತದ, ಮದ ಬಂದದ, ಅದಕ್ಕೆ ಸೊಕ್ಕು ಬಂದದ. ಮಾಲಕನ ಗೊತ್ತಾಗಲಿಲ್ಲ, ಅದು ಕಚ್ಚಿತು ಮಾಲಕನಿಗೆ. ಹಂಗೆ ಈ ಕಣ್ಣ ಕಿವಿ ಅನ್ನೋ ನಾಯಿಗೆ ನಾವೇ ಬೆಳೆಸಿದ್ದೇವ್ರಿ, ನಾವೇ ಬೆಳೆಸಿದ್ದೀವಿ. ನೋಡ್ಬೇಕಂದದ್ದು ಪಟ್ಟೇವಿ, ಕೇಳ್ಬೇಕಂದದ್ದು ಕೇಳಿದೇವಿ, ಹಿಡಿಬೇಕಂದ್ರೆ ಪಟ್ಟೇವಿ. ಅದು ಈಗೇನಪ್ಪ ಅಂದಕ್ಕೆ ಸೊಕ್ಕದು ಹುಚ್ಚು ನಾಯಿ ಆಗ್ಯಾವ. ಹುಚ್ಚು ನಾಯಿ ಕಡಿತದ, ಬದುಕೋದು ಕಠಿಣ. ಈ ಕಣ್ಣು ಹುಚ್ಚಾಗ್ಯದ, ಕಿವಿ ಹುಚ್ಚಾಗ್ಯದ, ಬಾಯಿ ಹುಚ್ಚಾಗ್ಯದ, ಕೈ ಹುಚ್ಚಾಗ್ಯದ, ಕಾಲು ಹುಚ್ಚು ನಾಯಿಗ್ಯಾವ.
ಇದರ ಸಂಗ ಮಾಡಿದಿ ಅಂದ್ರೆ ಕಡಿದು ಅಂದ್ರೆ ನೀ ಹುಚ್ಚಾಗತಿ. ಬೇಡ ಬೇಡ. ಅದಕ್ಕೆ ಶಾಸ್ತ್ರ ಇವಕ್ಕೆ ಮೊದಲೇ ನಿಯಂತ್ರಣದಲ್ಲಿ ಇಡಬೇಕ್ರಿ. ಯಾರು ಕರ್ತಾರೆ? ನಾನು ಮನಸ್ಸು ಕೇಳಂಗ ಯಾಕೆ ಕೇಳಂಗ? ಶಿವಮೊಗ್ಗ ಆಡಿಸ್ತಾರಿಲ್ಲ ಸರ್ಕಸ್ದಾಗ ಆಡಿಸ್ತಾರಿಲ್ಲ. ಆನೆ ಅಂತ ಆನೆಗೆ ಆಡಿಸ್ತಾರಲ್ಲ, ಹಾವಿನಂತ ಹಾವಿಗೆ ಪುಂಗಿ ಉಡಿ ಆಡಿಸ್ತಾರಲ್ಲ. ಅದಕ್ಕಿಂತ ಹೆಚ್ಚಿಗದ ನೀನು ಕಣ್ಣ ಕಿಮ್ಮಿ ಕಾಲ ಒಂದಿಟ್ಟು ನೀನು ಪುಂಗಿ ಊದು. ನೀನು ಸ್ವಲ್ಪ ರಿಂಗ್ ಮಾಸ್ಟರ್ ಆಗಿ. ಅರೆ ಕೇಳ್ತಾವ ರಿಂಗ್ ಮಾಸ್ಟರ್ ಹೇಳ್ದಂಗೆ ಕೇಳ್ತಾವ. ಆನೆ ಕೇಳ್ತಾವ, ಶಿವಂಕ ಕುಂಡ್ರತಾವ. ವನರಾಜ ಆನೆ ಕುಂಡ್ರತದ, ಸಲಾಮ್ ಮಾಡಂದ್ರೆ ಸಲಾಮ್ ಮಾಡ್ತದೆ ಎತ್ತಿ. ಅದಕ್ಕೆ ಪಳಗಿಸ್ಯಾರ ಅವರು. ಸಿಕ್ಕಂಗ ಆಹಾರ ಕೊಟ್ಟಿಲ್ಲ, ಅದಕ್ಕೆ ಉಪವಾಸ ಇಟ್ಟಿರ್ತಾರೆ. ಕೈಯಲ್ಲಿ ಚಾಲುಕಿರ್ತದೆ. ಶಿವಮೊಗ್ಗದಂತ ಶಿವ ವಶಾಗಿ ಹೇಳ್ದಂಗೆ ಕೇಳ್ತದ. ನಿಮ್ಮ ಕೈಕಾಲ ನಮ್ಮ ಮಾತು ಕೇಳುವಲ್ಲ. ಶಿವ ನಮ್ಮದಲ್ಲ, ಇವು ಕಣ್ಣು ನಂದದು. ಮತ್ತು ಬಾಯಿಲಂತ ನನ್ನ ಕಣ್ಣ, ನನ್ನ ಕೈ, ನನ್ನ ಕಾಲ. ಶಿವನಿಂದ ನೀವು ಅಪ್ಪಂದ ಅಡುಗೆನ ಶಿವ ನನ್ನ ಮಾತು ಕೇಳ್ತದೆ. ನಿನ್ನ ಕಣ್ಣು ನಿನ್ನ ಮಾತು ಕೇಳೋದು, ನಿನ್ನ ಕೈ ನಿನ್ನ ಮಾತು ಕೇಳೋದು, ನಿನ್ನ ಬಾಯಿ ನಿನ್ನ ಮಾತು ಕೇಳೋದು. ನೀ ರಿಂಗ್ ಮಾಸ್ಟರ್ ಅಲ್ಲ. ರಿಂಗ್ ಮಾಸ್ಟರ್ ಆದ್ರೆ ಕೇಳ್ತಾವ್ರಿ, ಕೇಳ್ತಾವ. ಅದಕ್ಕೆ ಶರಣರು ನಾ ನೋಡೋದಿದ್ದೆ ನೋಡು, ಇಲ್ಲ ಕಿಚ್ಚು ತೆಗಿತೇನೆ ಅಂತ ಬಸವಣ್ಣ. ನಾ ಕೇಳೋದಿದ್ದೆ ಕೇಳು, ಖಂಡಿಸುವೆ. ನಿನಗೆ ಕಿಚ್ಚು ತೆಗಿತೀನಿ. ನಾ ಏನು ನೋಡ್ಬೇಕಂದ್ರೆ ಅದೇ ನೋಡು, ಲಿಂಗವನ್ನೇ ನೋಡು, ಪರಮಾತ್ಮ ನಾಮವನ್ನೇ ಕೇಳು, ಮಂದಿರಕ್ಕೆ ಹೋಗು, ಭಗವಂತನ ಕೈಯಿಂದ ಪೂಜೆ ಮಾಡು. ಇಲ್ಲಾದ ಖಂಡಿಸುವೆ, ನಿನ್ನ ಕತ್ತರಿಸಿ ತೆಗಿತೀನಿ ಅಂತ ಬಸವಣ್ಣ. ಕೇಳಿದ್ವಲ್ರಿ? ಅವಾಗ ನೋಡಿದಾಗ ಲಿಂಗ ಪೂಜೆಯಾಗತ್ತಾಗ ಸದಾ ನಿರಂತರ ಪರಮಾತ್ಮನ ಧ್ಯಾನ. ಏನು ಮಾಡ್ತದೆ? ಕೈ ಉಪಕಾರ ಮಾಡ್ತದೆ. ಎಲ್ಲಿ ಹೋಗ್ತದೆ? ಕಾಲ ಒಳ್ಳೆಯ ಸ್ಥಾನಕ್ಕೆ ಹೋಗ್ತದೆ. ಪಳಗಿಸ್ಬೇಕ್ರಿ. ಇಂದ್ರಿಯ ಅಂದ್ರೆ ಶಿವದಂತ ಶಿವಕ್ಕೆ ಹೇಳ್ದಂಗೆ ಕೇಳಿಸ್ತಾರೆ. ನಮ್ಮ ಕೈಕಾಲೇನ ಹೇಳ್ದಂಗೆ ಕೇಳೋದಲ್ರಿ. ನೋಡ್ಬಾರ್ದು ನೋಡ್ತದೆ, ಕೇಳಬಾರ್ದು ಕೇಳ್ತದೆ, ಮಾಡಬಾರ್ದು ಮಾಡ್ತದೆ, ಆಡಬೇಡ ಅಂದದ್ದು ಆಡ್ತದೆ. ಶಿವ ವಶ ಆಗ್ತದೆ. ನಮ್ಮ ಕೈಯ ಕಾಲ ನಮ್ಮ ವಶ ಆಗೋದು. ಇವು ನಿಮ್ಮ ಕೈಯಾಗ ಆದವು ಅಂದ್ರೆ ಪರಮಾತ್ಮ ಆಗ್ತೀವಿ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನಿಶ್ಚಿಂತ ಆಗಿ ಮತ್ತೊಂದೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ಅದೇ ಹೋಗಿ ಶಾಂತ ಕುಂತಾರೆ. ರಾಜ್ಯ ಇದ್ದುದನ್ನೇ ಬಿಟ್ಟು ಹೋಗಿ ಕುಂತವ ಬುದ್ಧ. ಐಶ್ವರ್ಯವನ್ನೇ ಒದ್ದು ಹೋಗಿ ಕುಂತ ಮಹಾವೀರ. ನಿಜಗುಣ ಸ್ವಾಮಿ ರಾಜ ಇದ್ದು ಬಿಟ್ಟು ಹೋಗಿ ಕುಂತರು. ಅವ್ರಿಗೆ ಹುಚ್ಚಿಡೋದ, ಅಲ್ಲಿ ಸುಖ ಸಿಕ್ಕಿಲ್ಲ ಅವರಿಗೆ. ಅರೆ ಯಾವ ಲುಕ್ಸಾನ್ ಬಿಡ್ತಾನೆ. ಸಣ್ಣ ಕೂಸು ಸದ್ಯಕ್ಕೆ ಸಣ್ಣ ಸಾಮಾನ್ಯದ ಬಿಟ್ಟು ದೊಡ್ಡ ಸಾಮಾನ್ಯ ತೋರಿಸೋದು, ಕೈ ಹಿಡಿತೇವೆ. ನಾವು ಅಷ್ಟು ಸಣ್ಣವರಿದ್ದೇವೆ, ಬುದ್ಧಿಮಾನ ಇದ್ದೇವೆ, ದೊಡ್ಡವರಿದ್ದೇವೆ. ಇಷ್ಟು ಬುದ್ಧಿ ಬರಲಿಲ್ಲ. ಅವ್ರು ಸುಮ್ಮನೆ ಬಿಟ್ಟು ಹೋಗ್ಯಾರ. ಏನು ಸಿಕ್ಕಿರ್ಬೇಕು ಆನಂದ ಅವರಿಗೆ. ಆಗ ತಾನೇ ಹುಟ್ಟಿದ ಕೂಸು. ಇನ್ನೂ ಒಂದು ದಿನ ಆಗಿಲ್ಲ, ಆಗ ತಾನೇ ಗಂಟೆ 2 ಗಂಟೆಗೆ ಫಸ್ಟಾಗಿ ಹುಟ್ಟುದು ಮೊದಲನೇ ಮಗ. ಹುಟ್ಟದ ಮಗನನ್ನು ಬಿಟ್ಟು ಹೋದ್ನಲ್ಲ ಬುದ್ಧ, ಏನು ಸುಖ ಇರ್ಬೇಕು ಅವನಿಗೆ. ತವ್ರ ಮನೆಗೆ ಹಡ್ದ್ರೆ ನೀವು ಓಡಿ ಹೋಗಿ ನೋಡಕ್ಕೆ. ಆಕೆ ಅಲ್ಲಿ ಹಡ್ದಾಕರೆ ನೋಡಿ ಹೋಗಿ ಬರ್ತೀನಿ. ಎಷ್ಟು ಆನಂದಪ್ಪ ನಿನಗೆ. ನಿಂದು ಎಷ್ಟು ಆಸ್ತಿ, ನಿಂದು ಎಷ್ಟು ರೊಕ್ಕ, ನಿಂದು ಎಷ್ಟು ರಾಜ ಬುದ್ಧ. ಹುಟ್ಟಿದ ಮಗನ ಮುಖ ನೋಡಿ ಅಲ್ಲಿ ಹೋದವ. ಮಗನೆಲ್ಲ ಹೇಳ್ತಿಲ್ಲ, ರಾಜ್ಯಕ್ಕೆ ನೋಡಿದ.
ಅಡವ್ಯಾಗ ಕುಂತಂದ್ರೆ ಹೋಗಿ ಕುಂತ ಅಪ್ರಾಪ್ಯ ಬೋಧನ ಸ್ವರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಂ ವಿಧಂ ಚಲಿಸಿ. ಬುದ್ಧನ ಚರಿತ್ರೆ ಬರ್ತದೆ. ಒಂದು ದಿವಸ 2 ದಿವಸ ನೀರಿಲ್ಲ, ಆಹಾರ ಇಲ್ಲ, ಕುಂತ ಹಾಕಿದ ಆಸನ ಎತ್ತಿಲ್ಲ, ಬಿಚ್ಚಿಲ್ಲ. 1 ದಿವಸ 2 ದಿವಸ ತಿಂಗಳು ಆಯಿತು. ಇನ್ನೇನು ಜೀವ ಇರ್ತದ ಹೋಗ್ತ ಅನ್ನಂಗಾಯ್ತು. ಅವನ ಕೆಟ್ಟ ಮನಸ್ಸು ಎಲ್ಲರಂತಕ್ಕೆ ಇರ್ತದೆ. ಭಾಳ ಆಯ್ತು ಅಂದ್ರೆ ಕಾಲು ಹೊಡಕತ್ತ ಹೇಳಂತ ಮನಸ್ಸು ಸಾಕು ಹೇಳು. ಉಪವಾಸ ತಾಸ ಆಯ್ತು ಉಣ್ಣು ಒಂದಿಟ್ಟು ಏನಿತ್ತೇನು. ನಮ್ಮನ್ನ ಕೆಡಿಸೋದು ಹೆಂಡತಿ ಗಂಡ ಅಲ್ಲ, ನಮ್ಮ ಮನಸ್ಸು. ಆಗ ಬುದ್ಧನ ಮನಸ್ಸು ಹೇಳುತ್ತೆ, ಹೇಳು ಏನು ಕಡಿಮೆ ಅಂತ ಬಂದು ಅಡವೆ ಕುಂತಿಲ್ಲ. ಯಾರು ನಿಮ್ಗೆ ಸತ್ತ ನಾನು ಹೋಳೋರು ಯಾರೂ ಇಲ್ಲ. ಹೇಳು, ಈಗ ತಾನೇ ಹುಟ್ಟಿದ ಮಗ, ಜಗತ್ತಿನ ಸೌಂದರ್ಯವಂತ ಹೆಂಡತಿ, ಸಿಗಲಾಡದ ಅಧಿಕಾರ, ರಾಜಕುಮಾರ, ಹೇಳು. ಬಂದು ಕುಂತ ನಡುವೆ ಹಂಗೆ ಮಾಡ್ತಾ ಇದೆ ನಮ್ಮ ಮನಸ್ಸು. ದಿನ ಯಾಕೆ ಹೋಗಿ ಶಾಸ್ತ್ರಕ್ಕೆ ಏನು ಸಿಗ್ತಾವಲ್ಲ, ಏನಾಗ್ಯದ ಸುಮ್ಮನೆ ಹೋಗಿ ಚಂದಾಗಿ ಟಿ ವಿ ಹತ್ತದ, ಬೀಗರು ಕುಂತಂಗ ಇಷ್ಟು ಮೋಸ ಮಾಡ್ತದ ಮನಸ್ಸು. ಹೆಂಗಾರೆ ಮಾಡಿ ನಮ್ಮ ಜಪ ಕೆಡಿಸ್ತದೆ, ಪೂಜಾ ಕೆಡಿಸ್ತದೆ, ಪ್ರವಚನ ಕೆಡಿಸ್ತದೆ, ನಮ್ಮ ಸದ್ಬುದ್ಧಿ ಕೆಡಿಸ್ತದೆ, ದಾನ ಧರ್ಮ ಕೆಡಿಸ್ತದೆ. ಏನು ಕೊಟ್ಟು ಯಾರ್ಯಾಗ ಹಿಂಗೆ ಕೊಟ್ಟು ಹಾಳಾಗಿ ಹೋಗ್ತಾನೆ. ದಾನ ಮಾಡ್ತಾನೆ, ದಾನ ಸ್ವಾಮಿ ಇರಬಾರ್ದು ಮನೆಯಾಗ. ಚಲೋ ಅನ್ನಿಸ್ತದೆ ನೋಡ್ರಿ, ಭಾಳ ಚಂದ ಅನ್ನಿಸ್ತದೆ. ಪುರಿ ಭಾಜಿ ತಿನ್ನಕ್ಕೆ ಭಾಳ ಚಲೋ ರೀ. ಕೆಮ್ಮು ಶುರು ಆಯ್ತಂದ್ರೆ ಅವಾಗ ಹೆಂಗೆ ಮಾಡ್ತೀವಿ? ತಿನ್ನಕ್ಕೆ ಭಾಳ ಚಲೋ. ಹಾಗ ನಿತ್ಯ ನೇಮ ಪಾಕ ಪುಣ್ಯ ಬಿಡಕ್ಕೆ ಭಾಳ ಚಂದ ಅನ್ನಿಸ್ತದೆ. ಹೇಳೋರು ಭಾಳ ಚಂದ ಹೇಳ್ತಾರೆ. ಜನ ಹೋಗ್ತಾರಂತ ಹೋಗಿ ಏನಾಗ್ತೀರಿ, ಇನ್ನು ಕೈಲಾಸಕ್ಕೆ ಹೋಗ್ತೀರಿ ಅಂತ ಕೇಳ್ತಾರೆ. ನೀವು ಹಿಂಗೆ ಹೋಗೋರಿದ್ದೀರಿ ಕೈಲಾಸ. ಇಲ್ಲಿ ಬರೋರು ಹೋಗಿಲ್ಲ, ಅಲ್ಲಿದ್ದವ್ರು ಹೋಗಿ ಕಾಣ್ತಾರೆ ಕೈಲಾಸಕ್ಕೆ. ಟಿ ವಿ ಮುಂದೆ ಕುಂತ ಅವ್ರು ಹೋಗ್ತಾರೆ, ನೀವು ಹೋಗಿಲ್ಲ. ನರ್ಕಕ್ಕೆ ಹೋಗ್ತಾರೆ, ನರ್ಕಕ್ಕೆ, ಕೈಲಾಸ ಅಲ್ಲ. ಅರೆ ಜಗತ್ತಿನೊಳಗೆ ಸಜ್ಜನ ಮನುಷ್ಯನ ಕೆಡಿಸಲಿಕ್ಕೆ ಬಹಳ ಜನ, ನಮ್ಮ ಸುತ್ತಮುತ್ತ ಬಹಳ ಜನ ಅದಾರ. ಅವ್ರು ತಮ್ಮ ರೊಕ್ಕ ಖರ್ಚು ಮಾಡಿ ನಿಮಗೆ ಕೆಡಿಸ್ಬೇಕಂತ. ಬಾ ಇಟ್ಲಕ್ಕೆ ಹೋಗೋಣ, ಬಾ ಕರ್ಕೊಂಡೋಯ್ತು, ರೊಕ್ಕ ಖರ್ಚು ಮಾಡಿ ಚೆನ್ನಾಗಿ ಹೋಗೋಣ, ಬಾ ಟಿ ವಿ ನೋಡೋಣ, ಬಾ. ಅವ್ರು ರೊಕ್ಕ ಖರ್ಚು ಮಾಡಿ ನಮ್ಮನ್ನು ಹಾದಿ ಬಿಡಿಸ್ತಾರೆ. ಇವಕ್ಕೆ ಪಿಶಾಚಿ ಅಂತಾರೆ. ಇದಕ್ಕೆ ಆಶಾ ಮನುಷ್ಯನಿಗೆ ಬುದ್ಧನಿಗೆ ಅನಿಸ್ತು, ಹುಚ್ಚಿ. ರಾಜಕುಮಾರ ಹೊಸದಾಗಿ ಹೆಂಡತಿ, ಮೊನ್ನೆ ಹುಟ್ಟಿದ ಮಗ, ರಾಜ್ಯವನ್ನು ಬಿಟ್ಟು ಬಂದು ಅಡವೆ ಕುಂತೀವಿ. ಅವನ ರಾಕ್ಷಸ ಮನಸ್ಸು ಹೇಳ್ತಾವನಿಗೆ, ಹೇಳು ಹುಚ್ಚಿದ್ದೇನು, ಯಾರ ಮಾತು ಕೇಳಿ ಏನು ತಿಳ್ಕೊಂಡು ಏನು ಹುಚ್ಚನ ಮಾಡಕತ್ತಿ, ಹೇಳುವಂತ ಮನಸ್ಸು ರಾಕ್ಷಸ ಹೇಳ್ತದೆ. ಅದ್ರ ಕೈಯಾಗ ಬಹಳ ಮಂದಿ ನಾವಿದ್ದೇವೆ. 199 ಜನ ಆ ಮನಸ್ಸೆಲ್ಲ ಕೇಳ್ತಾರೆ. ಯಾಕೆ ಬಂದು ಬರಂಗಾಯ್ತಂತೆ, ಯಾಕೆ ತಿಂದು ತಿನ್ನಂಗಾಯ್ತಂತೆ. ಹೆಂಡಿ ತಿನ್ನು ತಿನ್ನಗಾಗ್ತದೆ ಹೆಂಡಿ. ಮನಸ್ಸು ಹೇಳ್ದಂಗೆ ಕೇಳ್ತೀವಿ, ಮನಸ್ಸು ಹೇಳ್ದಂಗೆ ಕೇಳ್ತಾರೆ. ನೀ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಕೇಳಬೇಕು, ಶಾಸ್ತ್ರ ಹೇಳ್ದಂಗೆ ಕೇಳಬೇಕು, ಮನಸ್ಸು ಹೇಳ್ದಂಗೆ ಕೇಳಬಾರ್ದು. ಹುಡುಗ್ರ ಮಾತು ಕೇಳ್ತೀರಿ ಹುಡುಗ್ರ ಮಾತು. ಅವ್ರ ಮಾತು ಕೇಳಿದ್ರೆ ನೀನು ತಲೆ ಸಪಾಟಕ ಅಂತ ತಿಳ್ಕೊ. ಕರ್ಕೊಂಡು ಬಜಾರ್ಗೆ ಹೋಗಿರ್ತೀವಿ, ನೀವು ನೋಡೋದೆಲ್ಲ ಬೇಡ್ತದದು. ಭಾಳ ಜೀವನವೇ ನೋಡುದು. ಆ ಫುಗ್ಗೆ, ಫುಗ್ಗೆ, ಜಿಲೆ ಜಿಲೆ ಭಜಿ ಎಲ್ಲ ಅತ್ತ ಇತ್ತ ಬಂದುತ್ತ ಕೊಡು, ಹೊಡಿತ ನಿಮಗೆ ಸಹಾಯಕತೆ. ಮಕ್ಕಳು ಬೇಡದು ಕೊಡ್ತೀರಿ, ಅದು ಬೇಡದು 1 ಕೊಟ್ಟೆ ಅಂದ್ರೆ 2 ಬೇಡ್ತವೆ, 2 ಕೊಟ್ಟರೆ 4 ಬೇಡ್ತವೆ, 4 ಕೊಟ್ಟರೆ 14 ಬೇಡ್ತವೆ. ನಿನ್ನ ಪೂರಾ ಕಿಶೆ ಖಾಲಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಶಾಣೆ ಅಪ್ಪ ಅಂತ ಯಾರಿಗೆ ಅಂತಾರೆ? ಮೊದಲು ಏನು ಕೊಡೋದು? ಕಪಾಯ ಕೊಡೋದು, ಸಾಮಾನು ಕೊಟ್ಟು ತಗೊಳ್ಳಿ.
ರೊಕ್ಕ ಉಳಿತಾವ, ಮಗನ ಸೀದಾ ಮನೆಗೆ ಬರ್ತಾನೆ ಆರಾಮ. ಮತ್ತೆ ಕೇಳೋದು ಕೊಟ್ಟಿ ಬಂದೂಕ್ ಬಂದೂಕ್ ಕೊಟ್ಟಿ ನಿನಗೆ ಹೊಡಿತಾನಂತ ಹೊಡ್ಕೊತಾನೆ, ಯಾರಿಗೂ ಕೊಡ್ತಾನೆ? ಬೇಡದು ಕೊಡ್ತಾರೆ ಮಕ್ಕಳಿಗೆ, ಅವನಿಗೆ ಹಿತ ಆನಂದ ಕೊಡ್ತಾರೆ, ಬೇಡದು ಕೊಡಂಗಿಲ್ಲ. ಹಾಗೆ ಮನಸ್ಸು ಎಲ್ಲನೂ ಬೇಡ್ತದೆ. ರೊಕ್ಕ ಬೇಡ್ತದೆ, ರೂಪಾಯಿ ಬೇಡ್ತದೆ, ಅಧಿಕಾರ ಬೇಡ್ತದೆ, ಕುಡಿಯಕ್ಕೆ ಬೇಡ್ತದೆ, ತಿನ್ನಕ್ಕೆ ಬೇಡ್ತದೆ. ಕುಡುಕಪಾಳಿ ಬುದ್ಧ ಎಲ್ಲವನ್ನು ಬಿಟ್ಟು ಅಡಗ ಕುಂತ. ಒಂದ್ ದಿವಸ ಎಲ್ಲ ಉಪವಾಸ, ಅನ್ನ ಇಲ್ಲ, ನೀರಿಲ್ಲ. ಕೆಟ್ಟ ಮನಸ್ಸು ಹೇಳ್ತದ, ಹುಚ್ಚಿದ್ಯೇನೋ ಬುದ್ಧ. ಪರಮ ಸುಂದರಿ ಹೆಂಡತಿ ಮನೆಯಾಗ, ಇವತ್ತೇ ನಿನಗೆ ಮಗ ರಾಜ್ಯಕ್ಕೆ ಅಧಿಕಾರ, ಮಗ ಹುಟ್ಟೇನ ಮನೆಯಾಗ. 10 ಮಂದಿ ಸೇವಕರು ನಿನ್ನ ಬಾಗಿಲ ಕಾಯ್ತಾ ಇರ್ತಾರ, ಆಜ್ಞೆ. ಎಲ್ಲವನ್ನು ಬಿಟ್ಟು ಹುಚ್ಚನಾಗ ಬಂದು ಅಡವೆ ಕುಂತಿದ್ದೆ. ಹೇಳು, ಎದ್ದು 8 ದಿನ 10 ದಿನ ಆಯ್ತು, ಏನು ಸಿಗ್ತೇನೆ ನೀವು? ಹೇಳು. ಮನಸ್ಸು ಹೇಳ್ತಾರೆ. ಹಾಗೆ ಎಲ್ಲರಿಗೂ ಹೇಳ್ತದೆ, ನಮಗೂ ನಿಮಗೂ ಎಲ್ಲರಿಗೂ ಹೇಳ್ತದೆ. ಇವತ್ತೊಂದು ದಿವಸ ಬಿಟ್ಟರೆ ಏನಾಗ್ತದೆ ಪ್ರವಚನ? ಇವತ್ತೊಂದು ದಿವಸ ಏನೇ ಟಿ ವಿ ನೋಡಿ, ಇವತ್ತು ಬೇಗರು ಬಂದಾರೆ, ಇಲ್ಲೇ ಕೊಂಡು ಅಂತಾರೆ. ಮನಸ್ಸು ಇಷ್ಟು ರಾಕ್ಷಸದ, ಅದು ಹೆಂಗರೆ ಮಾಡಿ ನಮಗೆ ಪುಣ್ಯ ಕರ್ಮದಿಂದ ದೂರ ಮಾಡ್ತದೆ, ಜಪದಿಂದ ದೂರ ಮಾಡ್ತದೆ, ದಾನದಿಂದ ದೂರ ಮಾಡ್ತದೆ, ತಪದಿಂದ ದೂರ ಮಾಡ್ತದೆ, ಪುಣ್ಯ ಕರ್ಮ ದೂರ. ಯಾಕೆ? ಇದು ರಾಕ್ಷಸದ ಮನಸ್ಸು. ಮನಸ್ಸು ಹೇಳ್ತ ಬುದ್ಧನಿಗೆ, ಹೇಳು, ಎದ್ದೇಳು, ಏನಿಲ್ಲ, 8-10 ದಿವಸ ಸಾಯ್ತೀನಿ, ಹೆಂಗೆ ಕುಂತಾರೆ? ಯಾವ ದೇವರು, ಯಾವ ಜನರು, ಯಾವ ಮನಸ್ಸು, ಏನಿಲ್ಲ, ನಡೆಯೋ. ನಿಮ್ಮಂಥವರಾದ್ರೆ ಎದ್ದು ಬೀಳ್ತೀವಿ. ಪಾದ ತೊಳೆದು ಕರ್ಕೊಳ್ಳಿ ಹೆಣ್ತದ, ಸಿಂಹಾಸನ ಕೂಡಿಸಿ ಹೊರತಕ್ಕಂಥ ಪ್ರಜೆಗಳದ, ಏಕಛತ್ರಾಧಿಪತಿ ರಾಜ್ಯದ. ನಮಗೇನೂ ಇಲ್ಲ, ನಾವು ಸಂಸಾರ ಬಿಡಕ್ಕೆ ತಯಾರಿಲ್ಲ. ಕಷ್ಟ ಬಿಟ್ಟು ಪಾಪ ಮಾಡಿ ಇನ್ನೂ ಮಾಡಬೇಕಂತೇವಿ. ಅವನಿಗೆ ಏನು ಜರುತ್ತ? ರಾಜ ಅದನ್ನು ಏನು ಪಾಪ ಮಾಡೋ ಜರುತ್ತಿಲ್ಲ. ಅಜಾತ ಶತ್ರು ಅದಾನ, ಅವನಿಗೆ ಹಾಶ ಕರೆಯವರದ. ಮನಸ್ಸು ಹೇಳು, ಹಿಂಗೆ ಹುಚ್ಚನ ಬಂದು ಅಡುಗೆ ಕುಂತಿದ್ದ, ಏನು ಹೆಣ್ತಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ. ಅವು ತಗೊಂಡು ಹೊರಗೆ ಇವೆಲ್ಲ ಇರೋ ಮನುಷ್ಯನಿಗೆ ಏನಿದ್ದಿ? ಎದ್ದೇಳು ಅಂತ ಮನುಷ್ಯನ ಈ ರಾಕ್ಷಸ ಮನಸ್ಸು ಹೇಳ್ತಾವೆ. ನಮಗೆಲ್ಲರಿಗೂ ಗೊತ್ತದ. 2 ಸಲ ನಮ್ಮ ವಿರುದ್ಧ ಮಾತಾಡೋದಿಲ್ಲ, ಮಾಡೋದಲ್ಲ ಮಾಡಿಸ್ಯಾದ. ಮನಸ್ಸಿಲ್ಲ, ನಮ್ಮದು ಬುದ್ಧಿ ಬೇಡ ಅಂತ, ಮನಸ್ಸು ಮಾಡಂತ. ಪಾಪ ಯಾರೂ ಪ್ರೀತಿಯಿಂದ ಮಾಡಂಗಿಲ್ಲ, ಮನಸ್ಸು ಮಾಡಿಸ್ತಾರೆ. ಗೊತ್ತಿಲ್ಲ ಅಂತ ಅಲ್ಲಿ ಗೊತ್ತದ, ಮಾಡಿಸ್ತದ ಮನುಷ್ಯ. ಅದಕ್ಕೆ ಬುದ್ಧ ಹೇಳಿದ್ರೆ, ಅವಾಗ ಒಂದು ಬುದ್ಧ ಮಾತಂದ ಲಕ್ಷ್ಯ ಇಡಲ್ಲ. ಬಹಳ ಸುಂದರವಾದ ಮಾತು ಬುದ್ಧ. ಅಪ್ರಾಪ್ತ ಬೋಧಂ ಸುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಮಿದಂ ಚಲಿಸತಿ. ಕುಂತರು ಮನಸ್ಸ ಅವರಿಗೆ ಬುದ್ಧ ಬೇಕಾಷ್ಟ ಹೇಳ್ತು. ಅವ ಅಂದ, ಅಪ್ರಾಪ್ತ ಬೋಧಂ ಸುರಕಲ್ಪ ದುರ್ಲಭಂ. ಯಾವುದು ದೇವತೆಗಳಿಗೆ ಸಿಗುವುದಿಲ್ಲವೋ ಅಂತಹ ಪರಮಾತ್ಮನ ಪ್ರಾಪ್ತಿ ಆಗೋ ತನಕ ಕಾಲು ಬಿಚ್ಚಂಗಿಲ್ಲ. ಶುಷ್ಯತುಮೇ ಶರೀರಂ, ನನ್ನ ಶರೀರ ಒಣಗಲಿ, ಜೀವ ಹೋಗಲಿ, ಪರಂತು ಆ ಪರಮಾತ್ಮನ ಪ್ರಾಪ್ತಿ ಆಗಿ ತನಕ ಹಾಕೋದ ಆಸನ ತೆಗಂಗಿಲ್ಲ ಅಂತ ಹಂಗೇ ಕುಂತ ಪುಣ್ಯಾತ್ಮ. ಇದು ದೃಢ ನಿಶ್ಚಯ ಬೇಕ್ರಿ. ಪರಂತು ಸಂಸಾರ ಮಾಡ್ತೇವೆ,
ಭಾಮಿ ಅಡಿಯಲ್ಲಿ ವಿತ್ತ ಪೋಗಲಿ ಮತ್ತೆ ಗಳಿಸಲನ್ನು ಗೈವ. ಎಷ್ಟು ಹಠ ಆದ್ರೆ ಸಂಸಾರದಾಗ. ಮನೆ ಬಿದ್ದರೆ ಮತ್ತೆ ಕಟ್ಟಿಸೇ ತೀರ್ತೀನಿ, ಹೊಲ ಹೋದ್ರೆ ಮತ್ತೆ ಗಳಿಸೇ ತೀರ್ತೀನಿ, ಹೆಣ್ಣು ಸತ್ರ ಮತ್ತೊಂದು ಮಾಡ್ಕೊಂಡೇ ತೀರ್ತೀನಿ, ಮಗ ಸತ್ರ ಮತ್ತೆ ಅಡ್ಡ ಹಡಿತೀನಿ. ಎಷ್ಟು ಹಠ ಆದ್ರಿ ಸಂಸಾರದಾಗ. ಇಟ್ಟು ಪರಮಾತ್ಮನ ಈ ಹಠ ಅರ್ಧ ಇದ್ರೆ ದೇವರು ನಿಮಗೆ ಎಂದೋ ಸಿಗ್ತಿದ್ದ. ಭಾಮಿ ಅಡಿಯಲ್ಲಿ ವಿತ್ತ ಪೋಗಲಿ ಮತ್ತೆ ಗಳಿಸೋಳನ್ನು ಬೈವ. ಹ್ಯಾಂಡ್ ಸತ್ರ ಮತ್ತೆ ಮಾಡ್ಕೋತೀನಿ, ಮಕ್ಕಳು ಸತ್ರ ಮತ್ತೆ ಹಡಿತೀನಿ, ಮನೆ ಬಿದ್ದರೆ ಮತ್ತೆ ಕಡಿಸ್ತೀನಿ, ಹೊಲ ಹೋದ್ರೆ ಮತ್ತೆ ಗಳಿಸ್ತೀನಿ. ಎಷ್ಟು ಹಠ ಅದಪ್ಪ. ಅಷ್ಟ ಅರ್ಧ ಹಠ ಪರಮಾತ್ಮನಿಗಿದ್ದರೆ ನಿಮಗೆ ದೇವರು ನಿಮ್ಮ ಮುಂದೆ ಕುಣಿತಿದ್ದ. ಅಭಿನಿವೇಶ ಕ್ಲೇಶ ಅಂತ ಹೇಳಿದ್ರಿ ಶಾಸ್ತ್ರ. ಎಷ್ಟು ದುಃಖ ಆದ್ರು ಹೆಂಡತಿ ಮಾಡ್ಕೊಂಡಿದ್ದೀನಿ ಅಷ್ಟು ದುಃಖ ಆಗಿಲ್ಲ, ಮತ್ತೆ ಮಾಡ್ಕೋತೀಯ ಅಂತಿ. ಸತ್ಲು ಅಂದ್ರೆ ಶಿವಾಯಮ್ಮನ ದೇವರೇ ತೊಗೊಂಡು ಹೋಗ್ಯಾನಪ್ಪ, ಭಾಳ ಚಂದ ಆಯ್ತು. ಸೀರೆ ತರೋದ್ರೆ ಕಡಿಮೆ ಐತಲ್ಲಪ್ಪ. ಸಾತ್ರ ಮತ್ತೆ 2 ಮಾಡ್ಕೋತೀನಂತ 4 ಮಾಡ್ಕೊ. ಅರೆ ಬುದ್ಧಿ ಇಲ್ಲ ನಿನಗೆ, ಶಾಸ್ತ್ರ ಹೇಳ್ತದೆ. ಅವರು ಬುದ್ಧ ಅಂತಾನವ ಎಲ್ಲಿ ತನಕ ಪರಮಾತ್ಮನ ಜ್ಞಾನ ಆಗುವುದಿಲ್ಲ. ನೈವಾಸನಾತ್ ಕಾಯಂ ಇದಂ ಚಲಿಸ. ನಾ ಹಾಕದ ಆಸನ ಸುಷ್ಯತಮೇ ಶರೀರಂ ತೊಗಸ್ತಿ ಮಾಂಸಾನೆ ಲಯಂ ಪ್ರಯಾಂತು. ನನ್ನ ತೊಗಲ ಒಣಗಿ ಹೋಗಿ, ರಕ್ತ ಎಲ್ಲ ಹಾಳಾಗಿ ಹೋಗಿ, ನನ್ನ ಮಾಂಸ ಎಲ್ಲ ಕರಿಗಿ ಹೋಗಿ, ಪರಮಾತ್ಮ ಬೆಟ್ಟಾಗತಕ್ಕ ನಾ ಇಲ್ಲದೆ ಹೇಳಂಗಿಲ್ಲ. ಆವತ್ತನೇ ಹುಣಿ ಬಿತ್ತು, ಆವತ್ತನೇ ಪರಮಾತ್ಮನ ದರ್ಶನ. ಅದಕ್ಕೆ ಬುದ್ಧ ಪೌರ್ಣಿಮಾ ಅಂತ ಮಾಡ್ತಾರೆ. ಬುದ್ಧ ಪೌರ್ಣಿಮೆ ಯಾಕೆ ಮಾಡ್ತಾರೆ? ಆವತ್ತು ಬುದ್ಧನಿಗೆ ಪರಮಾತ್ಮನ ದರ್ಶನ ಆಯಿತು. ಯಾಕೆ? ಹಠ ಛಲ ಬೇಕು ಶರಣಂಗೆ, ಪರಧನವನ್ನಲ್ಲ ಛಲ ಬೇಕು ಶರಣಂಗೆ, ಪರಿಸ್ಥಿತಿಯನ್ನಲ್ಲ ಛಲ ಬೇಕು ಶರಣಂಗೆ. ಹಠ ಇರ್ಬೇಕ್ರಿ. ಹಠ ಸಂಸಾರಕ್ಕೆ ಯಾಕೆ ಹಠ ಮಾಡ್ತೀರಿ? ಅಟ ದೇವರಿಗೆ ಅದ, ಜಪಕ್ಕದ, ಪೂಜಾಕ್ಕದ, ಪ್ರವಚನಕ್ಕದ ಇಲ್ಲ. ತುಂಬ ಆರಾಮಿದ್ದೇವಂತ ಪ್ರವಚನ ಕೇಳೋದು, ಯಾರಿಗೆ ಕೆಲಸ ಇಲ್ಲ ಅಂತ ಒಂದೆರಡು ಜಪ ಮಾಡೋದು, ದಂಧ ಇಲ್ಲ ಅಂತ ಕೂಡ ಗುಡಿಗೆ ಹೋಗೋದು. ಇಂಥ ಮಂದಿ ನಾವು ಗುಡಿಗೆ ಹೋಗಬೇಕಂತ ಹೋಗೋರಲ್ಲ, ಪ್ರವಚನ ಕೇಳಬೇಕಂತ ಕೇಳೋರಲ್ಲ, ಜಪ ಮಾಡಬೇಕಂತ ಮಾಡೋದಲ್ಲ. ಅಂಥವ್ರಿಗೆ ಹೆಂಗೆ ಪರಮಾತ್ಮ ಸಿಗ್ತಾನೆ? ಶಾಂತಿ ಹೆಂಗೆ ಸಿಗ್ತದೆ? ಶಾಂತಿಗೆ ಜರುತ್ತಿಲ್ಲ. ಶಾಂತಿ ನಿಮ್ಮಲ್ಲೇ ಅದ. ನಿಮ್ಮ ಕಣ್ಣ, ನಿಮ್ಮ ಕಿವಿ, ನಿಮ್ಮ ಕೈಯ, ನಿಮ್ಮ ಕಾಲ, ನಿಮ್ಮ ಶಾಂತಿ ಹಾಳು ಮಾಡ್ಯಾರ. ಶಾಂತಿ ಅದಾನೆ. ಮಕ್ಕೊಂಡಕ್ಕೆ ಶಾಂತಿ ಇದ್ದೀರಿ? ಎದ್ದು ಕೂಡಲೇ ನಮ್ಮ ಕಣ್ಣು ತೆರೆದು, ಕಿವಿ ತೆರೆದು, ಬಾಯಿ ತೆರೆದು, ಕೈ ತೆರೆದು ಸುಖ ಆಯ್ತು, ಒಳಗೆ ಕೂತ್ಕೊಂಡು ಕುಂತು ಶಾಂತ. ನಿಜವಾಗಿ ಯಾವ ಎಲ್ಲ ಹೋಗಿದ್ದು ಆರಾಮ. ಇವೇ ಯಾರಿಲ್ಲ, ಕೈ ಇಲ್ಲ. ಅಲ್ಲದ್ದನ್ನು ನೆನೆದರೆ ಖಂಡಿಸಿ ತೆಗೆಯುವುದು, ಅಲ್ಲದ್ದನ್ನು ಹಿಡಿದ್ರೆ ಕತ್ತರಿಸಿ ಬಿಡುವೆ ಬಸವಣ್ಣ. ಅಲ್ಲದ್ದನ್ನು ಮುಡಿದು ನನ್ನ ಕೈ ಕತ್ತರಿಸ್ತೀನಿ, ಬೇಡದ್ದನ್ನು ಮಾತಾಡಿದ್ದೇನೆ ಹಲ್ಲು ಮುರಿತೀನಿ, ಹೋಗಬಾರ್ದು ಜಾಗ ಹೋದ್ರೆ ನಾನು ಕಾಲು ಕಡಿತೀನಿ. ಹೆಂಗೆ ಮಾಡಿದ್ರೆ ಹೆಂಗೆ ಮಾಡಿದ್ರೆ? ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೇನಪ್ಪ ಅಂತ ಕೇಳಿದರೆ, ಜಗತ್ತಿನೊಳಗೆ ನಾವು ಧನವು ಮನುಷ್ಯನಿಗೆ ಶ್ರೀಮಂತಿಕೆ ಮಾಡ್ತದೆ, ಶಾಂತಿ ಕೊಡಂಗಿಲ್ಲ. ಶಾಂತಿ ಮನುಷ್ಯನಿಗೆ ಕೊಡ್ತದೆ ಯಾವುದು ಅಂತ ಕೇಳಿದರೆ, ನಿಮ್ಮ ಆಚಾರ ನಡಾವಳಿ, ನಿಮ್ಮ ನೋಡುವ, ಕೇಳುವ, ಮುಟ್ಟುವ, ನಡೆಯುವ, ಇವುದರಿಂದ ಮನುಷ್ಯನಿಗೆ ಶಾಂತಿ ಅದ. ರಕ್ಕಿನಿಂದ ಶಾಂತಿ ಅದ. ನೋಡುವುದನ್ನು ನೋಡಿದ್ರೆ ಶಾಂತಿ, ಕೇಳೋದನ್ನು ಕೇಳಿದ್ರೆ ಶಾಂತಿ, ಏನು ಆಡ್ಬೇಕು ಅದು ಆಡಿದ್ರೆ ಶಾಂತಿ, ಏನು ಮಾಡ್ಬೇಕು ಅದು ಮಾಡಿದ್ರೆ ಶಾಂತಿ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ಶಾಂತಿ. ಪರಂತು ನಮ್ಮ ಕಣ್ಣ, ಕಿವಿ, ಕೈ ಕಾಲುಗಳು ಎಲ್ಲ ವಿರುದ್ಧ ಅದಾವ. ಬ್ಯಾಡಂದಿದ್ದೇ ನೋಡ್ತದೆ,
ಕೇಳಬಾರ್ದಂದದ್ದೇ ಕೇಳ್ತದೆ, ತಿನ್ನಬಾರ್ದಂದದ್ದೇ ತಿಂತದೆ, ಹಿಡಿಬಾರ್ದಂದದ್ದೇ ಹಿಡಿತದೆ, ಹೋಗ್ಬಾರ್ದು ಜಾಗದಾಗೆ ಹೋಗ್ತದೆ, ವಿಚಾರ ಮಾಡೋ ಜಾಗದಾಗೆ ವಿಚಾರ ಮಾಡ್ತದೆ. ಛೇ 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 ಛೇ. ಶಾಸ್ತ್ರಗಳು ನಮಗೆ ಅದನ್ನೇ ಹೇಳ್ತಾರೆಪ್ಪ ಅಂತ ಕೇಳಿದರೆ, ಇದಕ್ಕೆ ಶಾಸ್ತ್ರದೊಳಗೆ ಏನು ಹೇಳಿದರು? ಆಚಾರವಾನ್ ಪುರುಷ ಪ್ರಾಪ್ನೋತಿ. ಆಚಾರ ಉಳ್ಳ ಮನುಷ್ಯನಿಗೆ ಸಿಗ್ತದೆ, ಅನಾಚಾರಿಗೆ ಸಿಗುವುದಿಲ್ಲ. ಪೂರ ತಿಂಗಳು ನೀವು ಹೋದ್ರಿ ಅಂದ್ರೆ ಪೂರ ಪಗಾರ ಸಿಗ್ತದೆ. 4 ದಿನ ಹೋದ್ರಿ ಅಂದ್ರೆ 4 ದಿನ ಸಿಗ್ತದೆ. ಪೂರ ಹೋಗ್ಬೇಕ್ರಿ, ಪೂರ ಹೋದ್ರೆ ಪೂರ ಸಿಗ್ತದೆ. ಹಂಗೆ ನಮ್ಮ ಜೀವನದಲ್ಲಿ ಕಣ್ಣು ಕಿವಿ ಕೈ ಕಾಲುಗಳಿಪ್ಪ ಅಂದ್ರೆ ಕೇಳಿದ್ರೆ ಎಲ್ಲ ಸಿಗ್ತದೆ. ಇವು ನಾವು ಹೇಳ್ದಂಗೆ ಕೇಳಿದ್ರು. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀಯದೆ, ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿತನಪ್ಪ ಸರ್ವ. ಇವು ನಾವು ಹೇಳ್ದಂಗೆ ಕೇಳಿದೇವಿ. ಕೇಳೋದು ಅಂದ್ರೆ ಮಾಲಕ್ ಹೇಳ್ದಂಗೆ ನೌಕರ್ ಕೇಳ್ಬೇಕೆ, ನೌಕರ್ ಹೇಳ್ದಂಗೆ ಮಾಲಕ್ ಕೇಳ್ಬೇಕು. ನೌಕರನ ಮಾತು ಮಾಲಕ್ ಕೇಳ್ದ ಅಂದ್ರೆ ದಿವಾಳಿ ಹಾಕ್ತದೆ, ದೀಪಾವಳಿ ಆಗಿಲ್ಲ, ದಿವಾಳಿ ಹಾಕ್ತದೆ. ನೌಕರ ಮಾಲಕನ ಕೇಳ್ದ ಅಂದ್ರೆ ದೀಪಾವಳಿ. ಒಂದು ವೇಳೆ ಮಾಲಕ ನೌಕರನ ಮಾತು ಕೇಳಕತ್ತ ಅಂದ್ರೆ ಅವ ಹಾಳಾಕ. ನಾವು ಮಾಲಕರಿದ್ದೇವೆ, ಮನಸ್ಸು ನಮ್ಮ ನೌಕರದ, ಕಣ್ಣ ಕಿವಿ ಕೈಯ ಕಾಲ ಇವು ನಮ್ಮ ನೌಕರದ. ನೀ ಮಾಲಕ ಆಗಪ್ಪ, ಸ್ವಲ್ಪ ಮಾಲೀಕ ಐತೆ. ನೀ ನೌಕರಾಗಿ ಯಾಕಾಗುತ್ತೆ? ನೀ ಮಾಲಕ್ಕಿದ್ದೀಯ, ಮಾಲಕ್ ಆಗಿಬಿಟ್ಟು ನೌಕರ ಮಾಡಿದಿ ಅಂತ ಕೇಳಿದ್ರೆ ದಾಸಿಯರ ಸಂಘ ಕಸ ಮುಡಿಸಿ ಹೊಸರಿ ಒರೆಸಿ. ಹೆಂಡತಿ ಇರಬೇಕು ಬಿಟ್ಟು ಮನೆಯಕ್ಕೆ ಹೆಣ್ಮಗಳ ಗೆಳತನ ಆಯ್ತಂದ್ರೆ ಅದ್ರಲ್ಲಿ ಕಸ ಹೊಡಿ ಅಂತ ಮತ್ತೆ ಕಸ ಹೊಡಿಪಡಿಬಾರ್ದು. ದಾಸಿಯರ ಸಂಘ ಕಸ ಮುಸುರಿ ಹೊರಿಸಿ. ಇವು ಕಣ್ಣಾಕಿದ್ರೆ ನಮ್ಮ ದಾಸರದವ್ರಿ, ಇಂದ್ರಿಯ ಸ್ತ್ರೀಲಿಂಗ ಅದಾವ. ಇವು ನಮ್ಮ ದಾಸಿ ಅದಾವ. ದಾಸಿ ಮಾತು ಕೇಳ್ಬೇಕೆ, ನಮ್ಮ ಮಾಲಕರ ಮಾತು ಕೇಳ್ಬೇಕು. ನೌಕರ ಮಾತು ಕೇಳಿದೆ ಅಂದ್ರೆ ಬುಟ್ಟಿ ಬರ್ತದೆ. ನಾವು ಮಾಲಕ್ಕಿದ್ದೇವೆ, ಸಾಹುಕಾರ ಮಾಲೀಕ. ಮನಸ್ಸಿನ ಮಾಲಕರು, ಕಣ್ಣಿನ ಮಾಲಕರು, ಕಿವಿ ಮಾಲಕರು, ಕೈಕಾಲಿನ ಮಾಲಕರು ನಾವಿದ್ದೇವೆ. ಅವ್ರ ಕೈಯಾಗ ನೀವು ಮಾಡಿ ಪಜೀತಿ ಅಂತ ಕಸ ಹೊಡೆಯಕ್ಕೆ ಹಚ್ತಾರವರು, ಮುಸುರಿ ತೊಳೆಯಕ್ಕೆ ಹಚ್ತಾರವರು. ಆಕೆ ಸಂಘ ಮಾಡಿದೆ, ದಾಸಿ ಸಂಘ ಕಾಣ್ತದೆ. ಹಂಗೆ ಈ ಕಣ್ಣ ಕಿವಿಗಳು ಮಾಡಿದೆ ಅಂದ್ರೆ ನಿನ್ನ ಫಜೀತಿ ಮಾಡ್ತಾವ. ನೋಡಬಾರ್ದು ನೋಡಿಸ್ತಾವ, ಕೇಳಬಾರ್ದು ಕೇಳಿಸ್ತಾವ, ತಿನ್ನಬಾರ್ದು ತಿನ್ನಿಸ್ತಾವ, ಹೋಗ್ಬಾರ್ದು ಜಾಗದಾಗ ಹೋಗಿಸ್ತಾವ. ನನ್ನ ಕಡೆಗೆ ಜೈಲ್ದಾಗ ಒಯ್ದುಕೊಂಡಿರ್ಸ್ತಾವ, ನರಕದಾಗ ಒಯ್ದುಕೊಂಡಿರ್ಸ್ತಾವ. ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಏನಪ್ಪ ಸದಾ ಆಚಾರವಂತನಾಗಿರಬೇಕು. ಆಚಾರ ಪರಮೋ ಧರ್ಮ ಅಂತ ಹೇಳಿದ್ರು. ಎಲ್ಲ ಧರ್ಮಕ್ಕಿಂತ ಮುಖ್ಯ ಧರ್ಮ ಏನಪ್ಪ ಅಂದ್ರೆ ಆಚಾರ. ಆಚಾರ ಸರಿ ಇತ್ತು ಅಂದರೆ ಏನಾಗಿಲ್ಲ. ನಿಮ್ಮ ಸರಿ ಇತ್ತು ಅಂದ್ರೆ ಸೂರ್ಯ ನಿಮ್ಮ ಮಾತು ಕೇಳ್ತಾನೆ, ಚಂದ್ರ ನಿಮ್ಮ ಮಾತು ಕೇಳ್ತಾನೆ, ಬೆಂಕಿ ನಿಮ್ಮ ಮಾತು ಕೇಳ್ತಾನೆ ಅಂತ ಮಾತಾಡ. ನೀವು ಶಾಸ್ತ್ರದ ಕೇಳ್ರಿ. ಅಣಿಮಾಂಡವ ಋಷಿ ಅಂತ ಒಬ್ಬ ಋಷಿ ಶಾಸ್ತ್ರದ. ಯಾರೋ ಒಬ್ರು ಕಳ್ತನ ಮಾಡಿದವರು, ರಾಜರ ಮನೆಯಾಗ ಕಳ್ತನ ಮಾಡೋರು. ಎಲ್ಲ ಸಾಮಾನು ತಗೊಂಡು ಗೊತ್ತಾಯ್ತು, ಹಿಂದೆ ಪೂರ ಮಿಲ್ಟ್ರಿ ಬೆನ್ನತ್ತು. ನಾವು ರಂಗೆ ಹಾಕಿ ಮಾಲು ಸಹಿತ ಸಿಕ್ಕೇ ಬಂದರೆ ಮಾಲು ಹೋಗ್ತದೆ, ನಾವು ಜೀವನ ಹೋಗ್ತಾ ತಿಳ್ಕೊಂಡು ಕಳ್ಳರು ಹುಷಾರಿರ್ತಾರೆ. ಓಡಿ ಹೋಗಿ ಅಣಿ ಮಾಂಡವ್ಯ ಅಂತ ಒಬ್ಬ ಋಷಿಯದರು ತಪಸ್ಸಕ್ಕೆ ಅಡವೆ ಕುಂತಿದ್ರು. ಅವ್ರ ಮುಂದೆ ಎಲ್ಲ ಸಾಮಾನು ಒಗೆದು ಓಡಿ ಹೋಗ್ಬಿಟ್ಟಿದ್ರು. ಅವ್ರು ಸೈನಿಕ ಹುಡ್ಕೊಂಡು ಹೋದ್ ಬಂದರು. ಇವ್ರ ಮುಂದೆ ಕಳ್ಳ ಸ್ವಾಮಿ ಮಾಡಕ್ಕೆ ಹಂಗ ಕುಂತ ನೋಡ್ಕೊಂಡು ಮತ್ತು ಕುಂತಾನ. ಮತ್ತೆ ಮಾಡೋದೆಲ್ಲ ಮಾಡಿ ಪಾಪ ಅವ್ರು ಏನು ಮಾಡ, ಅವ್ರ ಪ್ರಜ್ಞೆ ಇಲ್ಲ.
ಆತ್ಮ ಪರಮಾತ್ಮನಲ್ಲಿ ಐಕ್ಯ ಆಗಿದೆ. ಮ್ಯಾಲ ಶರೀರನಲ್ಲಿ ಏನು ಗೊತ್ತಿಲ್ಲ. ಕುಂತಾರೆ, ಪೊಲೀಸರು ಬಂದರು, ಎಲ್ಲ ತಿಂದ್ರು ಪಾದ್ರು ಎಲ್ಲ ಮಾಡಿದ್ರು. ಕುಂತಿದ್ದೆ, ಕಣ್ಣು ಮುಚ್ಚ ಢೋಂಗ್ ಮಾಡ್ತೀವಿ ಸಾರು ಮಾಡೋದು ಮಾಡಿ ಮಾತ್ರ ಢೋಂಗ್ ಮಾಡ್ಕೊತಾನೆ. ಹ್ಯಾಂಗೆ ಕುಂತ ನೋಡು ಅಂತ ತಿಳ್ಕೊಂಡು ಎಲ್ಲ ಕಾಡಕತ್ತಾರ ಅವ್ರಿಗೆ. ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಪರಮಾತ್ಮನಲ್ಲಿ ಇದ್ರು ಅವರು. ಈ ಕಡೆ ಹೊರಗಿನ ಗೊತ್ತಿದೆ. ಸಾಮಾನು ಸೈಟ್ ಸಿಕ್ಕಂದ್ರೆ ಕಳ್ಳ ಮತ್ತೆ ಇನ್ನೇನು ಕೇಳ್ತೀರಿ? ಅಷ್ಟು ಸಾಮಾನು ಅವನ ಮುಂದೆ ಅದರ ಸಿಕ್ಕಾನು ತಗೊಂಡು ಒಯ್ದರು. ಋಷಿಗೆ ಅವ್ರಿಗೆ ಗೊತ್ತೇ ಇಲ್ಲ. ಸಮಾಧಿ ಒಳಗದಾರ ಅವರು. ಒಯ್ದು ರಾಜನ ಮುಂದೆ ಕೊಂಡಿಸೋದು. ನೋಡ್ರಿ ರಂಗೆ ಹಾಕಿ ಸಿಕ್ಕ ನೀನು ಸಾಮಾನು ಸಹಿತ ಸಿಕ್ಕ. ಕಳತನ ಮಾಡೋ ಸಾಮಾನು ಇವನು ಮುಂದೆ ಇದು ಇತ್ತು ಮುಂದೆ. ಅದು ರಾಜ ಪೋತರಾಜ ಇತ್ತು. ಅದು ರಾಜರ ಭಾಳ ಶಾಣೆ ಇರಬೇಕು. ಆಯ್ತು ಅವನು ಶಿಕ್ಷೆ ಕೊಡ್ರಿ. ಅವ ಇವ ಸಾಧು ಅದಾನ, ಮಹಾತ್ಮ ಅದಾನ, ಸಮಾಜಾಗ ಅದಾನ, ಈ ಕಡೆ ಹೊರಗಿನ ಜ್ಞಾನ ಏನು ನೋಡಿ ಚಿಕ್ಕವ್ರ ಸಾಮಾನು ಚೊಳ ಹಾಕಿ ಅವನಿಗೆ ಶಿಕ್ಷೆ ಕೊಡ್ರಿ. ಅವನು ಶಿಕ್ಷಾ ಕೊಡಕ್ಕೆ ಕರ್ಕೊಂಡು ಹೋದ್ರು. ಏನು ಕೊಡಬೇಕು ಶಿಕ್ಷಾ? ಅವ್ರು ಅಳಿಗಾಡಬಾರ್ದು, ಏನಿಲ್ಲ, ಬರೀ ಶ್ವಾಸ ಮಾಡೋದು. ಚೌಕನಾಗ ಎಲ್ಲಿ 4 ದಾರಿ ಅಲ್ಲಿ ಭಾಲಿ ನಡೆಸಿರಿ. ಭಾಲಿ ದ್ವಾಡ ಭಾಲಿ ಅಂತ ಇರ್ತಾರೆ, ಚೂಪ ನಡೆಸಿ ಅದ್ರ ಮ್ಯಾಲೆ ಕುಡ್ರಸಿ. ಚೌಕನಾಗ ಪೂರ ಮಂದಿಗೆಲ್ಲ ಗೊತ್ತಾಗಲಿ ಅದಾನ ಹೆಂಗೆ ಮಾಡ್ಯಾನ ಹೆಂಗೆ ಆಗ ಸಾಲವಾದನ ಎಂಥ ಕೆಲಸ ಮಾಡೋಣ. ಆಯ್ತು ಕುಂಡಿಸ್ರಿ, ಮಂದಿ ಗೊತ್ತು ಒಯ್ದುಗಿಟ್ಟು ಮ್ಯಾಲ ಕುಂಡಿಸ್ರಿ. ಪಾಪ ಎಂದು ಉಂಡಿಲ್ಲೋ ತಿಂದಿಲ್ಲೋ ಕೆಳಾಗಿತ್ತು ಮೊದಲೇ ಸಾಧು. ಅದಕ್ಕೆ ಮ್ಯಾಲೆ ಕುಂಡಿಸರು, ಅದು ಮ್ಯಾಲೆ ಕುಂಡಿಸ್ರು, ಅದು ಹಾಕಿ ಇಲ್ಲಿ ತಲೆ ಮೇಲೆ ಬಂತಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಸಮಾಜಕ್ಕೆ ಕುಂತಾರ ಹಂಗೆ ಗೊತ್ತಿಲ್ಲ. ರಾತ್ರಿ ಕುಣಿಸ್ಯಾರ, ಮುಂಜೆ ಹೊತ್ತು ಹೊಂಟೆ 4-5 ಗಂಟೆಗೆ ಗಾಳಿ ಬೀಸಕತ್ತೆ. ಗಾಳಿ ಬೀಸ ಅವಾಗ ಒಬ್ಬ ಮನುಷ್ಯ ಒಬ್ಬಕ್ಕೆ ಹೆಣ್ಮಗಳಿದ್ದು. ಆಕೆ ಗಂಡ ರೋಗಿ. ಆ ಗಂಡ ಒಬ್ಬ ವೇಶ್ಯ ಮೇಲೆ ಅವನ ಮನಸ್ಸು. ಇವ ರೋಗಿ ಅದಾನ, ವೇಶ್ಯ ಹೆಂಗೆ ಕರ್ಕೋತಾರ, ಅವನ ಮನಸ್ಸದೇ ಆಕೆ ಮೇಲೆ. ಆ ವೇಶ್ಯನ ಪ್ರಸನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡ್ತಿರೋ ಪತಿವ್ರತ ಹೆಣ್ಮಗಳು ದಿನಂಪ್ರತಿ ಆ ವೇಶ್ಯನ ಮನೆ ಮುಂದೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕ್ತಿದ್ರು. ಹಾಕಿ ಮನೆಗೆ ಹೋಗ್ತೀವಿ. ಎಂಥ ಪ್ರತಿ ಗಂಡ ವೇಶ್ಯನ ಮೇಲೆ ಮನಸ್ಸು ಮಾಡ್ಯಾನೆ. ಗಂಡ ಕುಷ್ಠ ರೋಗಿ ಅದ, ಮನಸ್ಸರೇ ಅಂಥದ್ದು ಮಾಡ್ಯಾನ. ಆಕೆ ಹೆಂಗೆ ಹೋಗ್ತಾಳೆ? ಪರಂತು ಆಕೆ ಪ್ರಸನ್ನ ಮಾಡಿ ದಿನ ಕಸ ಹೊಡೆದು ರಂಗೋಲಿ ಹಾಕ್ತೀವಿ. ವೇಷ ಎದ್ದು ನೋಡೋಕ್ಕೆ ಇಂಥ ಪಾಪಿ ನಾ ಇದ್ದೀನಿ, ನನ್ನ ಮನೆ ಮುಂದೆ ಯಾರು ರಂಗೋಲಿ ಹಾಕ್ತಾರೆ? ಯಾರು ಹೆಣ್ಮಗಳು ಇರ್ಬೇಕಾಕಿ ಪುಣ್ಯ ಮಾಡೋದಕ್ಕೆ ನನಗೆ ಎಷ್ಟು ಪಾಪ ಕೊಡ್ತಾಳೆ ಅಂತ ತಿಳ್ಕೊಂಡು ಒಂದು ದಿವಸ ರಾತ್ರಿ ಎಚ್ಚರ ಹಾಕಿ ಕುಂತು ಈಕೆ ಹೊಳೆ ನೀರು ತಂದು ತೊಳೆದು ರಂಗೋಲಿ ಹಾಕೋದು ನೋಡಿ ಹೊರಗೆ ಬಂದು ಕೈ ಹಿಡಿದು ನಮಸ್ಕಾರ. ಅಮ್ಮ, ಮೊದಲೇ ನಾನು ಪಾಪಿ ಇದ್ದೀನಿ, ನಂದೇನು ಒಳ್ಳೆ ಧರ್ಮ ಇಲ್ಲ, ವೇಶ್ಯಾವೃತ್ತಿ ಅದ ನಂದು. ಅಂತಾದ್ರೆ ಇಂಥದ್ದು ಮಾಡ್ತೀನಿ, ನನಗೆ ಯಾವ ನರಕಕ್ಕೆ ಹಾಕ್ತಿ, ಯಾಕೆ ಮಾಡ್ತಿ ಅಂತ ಕೇಳಿದ್ರೆ ಆಕೆ ಅಂತಾಳೆ, ನನ್ನ ಗಂಡ ನಿನ್ನ ಮೇಲೆ ಮನಸ್ಸು ಮಾಡಿ, ಪರಂತು ಮಹಾರೋಗಿ ಅಲ್ಲ, ಊಟ ಬಿಟ್ಟಾನೆ, ನಿದ್ದೆ ಬಿಟ್ಟಾನೆ. ನನ್ನ ಗಂಡನ ಇಚ್ಛೆ ಪೂರ್ತಿ ಮಾಡೋಕ್ಕೆ ಸಲುವಾಗಿ ನಾನು ನಿಮ್ಮ ಮನೆ ಮುಂದೆ ಸೇವೆ ಮಾಡಕತ್ತೇನೆ. ವೇಶ್ಯಾನ ಮನೆ ಮುಂದೆ ಪ್ರತಿವ್ರತ ಸೇವೆ ಮಾಡ್ತೀನಿ.
ಆಕೆ ಅಂದ್ರು, ಆಯ್ತು ಕರ್ಕೊಂಬಂದ. ಇವತ್ತು ನೋಡಿ ನೀವು ಚೌಕನಾಗ ಅಣಿಮಾಂಡ್ಯ ಋಷಿ ಕುಂಡ್ರಿಸ್ಯಾರ ಅಲ್ಲ, ಕಾಳ ಅಲ್ಲವ, ಕಾಳ ಅಂತ ರಾಜ ತಂದು ಕುಂಡ್ರಿಸ್ಯಾನ. ಹೆಣ್ಮಗಳು ಹೊತ್ತು ಬೀಳೋದ್ರ ಬಳಕ ಏನಪ್ಪ ಅಂತ ಕೇಳಿದ್ರೆ, ಸ್ವಲ್ಪ ಕತ್ತಾಗ ಗಂಡ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಗಂಡಗೆ ಅಂತ ಮಾರೋಗಿ ಗಂಡಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ವೇಶ್ಯ ಮನೆ ನಡೀತಾಳೆ. ಚೌಕನಾಗ ಬಂದ ಕೂಡಲೇ ಆಕೆ ಮಾರಿ ಕೆಳಗೆ ಮೇಲೆ ಗಂಡದ ನೋಡಿಲ್ಲ, ಆ ಮಗ್ಗಲಕ್ಕೆ ಕಂಬದ ಮೇಲೆ ಅವನಿಗೆ ಕುಂಡ್ರಿಸ್ಯಾರ ಅದನ್ನು ನೋಡಿಲ್ಲ. ಪಾಪ ಆಕೆ ಹೋಗುವಾಗ ಆಕೆ ಗಂಡನ ಕಾಲ ಆ ಋಷಿ ಹತ್ತು ಭಯಂಕರ ನೋವಾಯ್ತು. ಆಗ್ತಾ ಇಲ್ಲ ಅಳಿಗಾಡ್ತಾ ನೋವು ಆಗ್ತದೆ, ಭಯಂಕರ ನೋವಾಗಿ ಶಿವಾಯನ ಅಂತ ಚೀರಿದ್ರು. ಚೀರಿ ನೋಡ್ತಾರೆ, ಯಾವ ಮೂರ್ಖ ಅವ್ರಿಗೆ ಇಟ್ಟುದೇ ಗೊತ್ತಾಗಿರೋ, ಯಾವ ಇಟ್ಟನ ಗೊತ್ತಾಗಿದ್ದಿಲ್ಲ, ಈಗ ಎಚ್ಚರಾಗಿ ಗೊತ್ತಾಯ್ತು ಯಾವ ಮಾಡ್ಯಾನ ಪಾಪ, ಇಂಥ ಪಾಪ ಮಾಡ್ಯಾನ ತ್ರಾಸ ಕೊಟ್ಟಾನೆ, ನನಗೆ ಈಗ ತ್ರಾಸ ಕೊಟ್ಟಲ್ಲ ಈ ಮಾತು ತಿಳ್ಕೊಂಡು ಈ ಮನುಷ್ಯ ಸೂರ್ಯ ಹೊಂಡೋದ್ರೊಳಗೆ ಸತ್ತು ಹೋಗ್ಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದು ಮಹಾತ್ಮರ ಮಾತ. ವಾಚಮರ್ತೋನು ಧಾವತಿ. ನಾವು ಏನಾರ ಮಾತಾಡ್ತಾರೆ ನೋಡಿ ಮಾತಾಡಬೇಕು, ಅದೇ ಇಲ್ಲ. ಹೌದಾ? ಕತ್ತಿದ್ರೆ ಕತ್ತಿ ಅನ್ಬೇಕು, ನೋಡಿ ಕುದುರೆ ಅನ್ಬೇಕು. ಮಹಾತ್ಮರು ಹೇಗಿರ್ತಾರೆ ಅವ್ರು ನೋಡಿ ಅವ್ರು ಅಂದಂಗೆ ಹಾಕಲ್ಲ. ಕತ್ತೆ ಕುದುರೆ ಹಾಕಲ್ಲ, ಕುದುರೆ ಕತ್ತಕ್ಕಲ್ಲ, ಕತ್ತೆ ಸಾಯಿ ಅಂದ್ರೆ ಸತ್ಯ ಹೋಗ್ಬಿಡ್ತಾನ, ಸತ್ತವನಿಗೆ ಹೇಳಂದ್ರೆ ಹೇಳ್ತಾನ. ವಾಚ ಮರ್ತೋನು ಧಾವತಿ. ಮಹಾತ್ಮರ ಮಾತು ಅವ್ರು ಅಂದಂಗೆ ಆಗ್ತದೆ. ನಾವು ಇದ್ದದ್ದು ನೋಡಿ ಮಾತಾಡಬೇಕು. ಹೌದಾ? ಗಣಸ ನೋಡಿ ಗಣಸ ಅನ್ಬೇಕು. ನಾವು ಮಹಾತ್ಮರು ಹೆಂಗಸಾದ್ರೆ ಹೆಂಗಸಾಗ್ತಾವ, ಹೆಂಗಸಾಗ್ಯಾವ ಎಷ್ಟು ಅವ್ರು ಅಂದಂಗೆ ಅರ್ಥ ಆಗ್ತದೆ. ನಾವು ಅರ್ಥ ನೋಡಿ ಮಾತಾಡಬೇಕು. ಅಜ್ಞಾನಿಗಳು ಋಷಿಗಳು ಹೊತ್ತುಕೊಂಡಿದ್ದಾರೆ ಸಾಯಿಲಿ ಅಂತ ಅಂದ. ಹೆಣ್ಮಗಳ ಕೆಳಗಿಳಿಸಲು ಅಂತಹ ಗಂಡ ರೋಗಿ ಇಳಿಸಿ ಕೈಯಾಗ ನೀರು ತಗೊಂಡು ಅಂತಾಳೆ, ಸೂರ್ಯ ಹೊಂಡಬಾರ್ದು ಒಂದು ಹೊತ್ತೊಂಡ್ರೆ ನಮ್ಮ ಗಂಡ ಸಾಯ್ಬೇಕಲ್ಲ. ಸೂರ್ಯನಿಗೆ ಆಜ್ಞೆ ಕೊಡ್ತಾಳೆ, ನಾನು ಖರೆ ಪತಿವ್ರತ ಆಗಿ ಸತ್ಯ ಗಂಡನ ಮೇಲೆ ಪ್ರೀತಿ ಇದ್ದೆ ಅಂದ್ರೆ ಸೂರ್ಯನಿಗೆ ಹೇಳ್ಬೇಡ ಹೊಂಡಬೇಡ ಅಂತ ತಿಳ್ಕೊಂಡು ಕೈಯಾಗ ನೀರು ತೊಗೊಂಡ್ಬಿಟ್ರು. ಆರಕ್ಕೆ ಹೊಂಡ್ತು, ಹೊಂಡ್ಬಿಟ್ಟು ಸೂರ್ಯ 12 ಆಯಿತು, 10 ಮುಳುಗಿತು. ಸೂರ್ಯ ಹೊಂಟೇ ಇಲ್ಲ, ಹೊಂಡಲಿಲ್ಲ ಅಂದ್ರೆ ಗುಬ್ಬಿ ಚುಂಚು ಅಂದಿಲ್ಲ, ಎದ್ದು ಯಾರು ಹೊರಗೆ ಹೋಗಲಿಲ್ಲ, ವ್ಯಾಪಾರ ದಂಧ ಆಗಲಿಲ್ಲ, ಜಗತ್ತಿನಾಗ ಯಜ್ಞ ಹೋಮ ಎಲ್ಲ ಬಂದಾಗ ಹೋಗ್ಬಿಡ್ತು. ಹಾಹಾಕಾರ ನಡೀತು. ರಾತ್ರಿ ಲೈಟ್ ಹೋಗಿ ನಿಮ್ಗೆ ಗೊತ್ತಾಗ್ತದೆ. ಎಷ್ಟು ಮಂದಿ ಗಾಡಿಗೆ ಹಾಯ್ತಿರೋ, ಎಷ್ಟು ಮಂದಿ ಕಾಲು ಮುರ್ಕೋತಿರೋ. ಬರೀ ಲೈಟ್ ಹೋದ್ರೆ ಅಲ್ಲ ಚೀರಾಡ್ತೀರಿ, ಒದರಾಡ್ತೀರಿ. ಸೂರ್ಯ ಹೋದ್ರೆ ಹೆಂಗೆ ಇಡೀ ಜಗತ್ತೇ ಸಮಸ್ಯೆ ಆಯಿತು. ಲೈಟ್ ಹೋಯ್ತಂದ್ರೆ ಅಡಿಗಿಲ್ಲ, ಎಲ್ಲ ಬಂದ, ಹೋಗಂಗಿಲ್ಲ, ಬರಂಗಿಲ್ಲ, ನೋಡಂಗಿಲ್ಲ. ಹೆಂಗೆ ಬಂದಾಕಲ್ಲ ಸೂರ್ಯ ಬಂದ, ಎಲ್ಲ ಬಂದಾಯ್ತು. ಏನಾಯ್ತು ಸಮಸ್ತ ದೇವತೆಗಳು ಕೂಡ ವಿಚಾರ ಮಾಡಿದ್ರು. ಒಬ್ಬಕ್ಕೆ ಹೆಣ್ಮಗಳದಾಳೆ, ಪತಿವ್ರತ, ಅಣಿಮಾಂಡವ ಋಷಿ ಹೊತ್ತ ಹೊಂಡದ್ರಾಗೆ ಏನಪ್ಪ ಅಂತ ಕೇಳಿದ್ರೆ ಸಾಯ್ಬೇಕಂತ ಶಾಪ್ ಕೊಟ್ಟಾರ. ಆ ಹೆಣ್ಮಗಳು ಹೊಂಡಬೇಡ ಅಂತ ಸೂರ್ಯನಿಗೆ ಆಜ್ಞೆ ಮಾಡ್ಯಾಳ. ಲೈಟ್ ಹೋಯ್ತು ಅಂದ್ರೆ ಮನೆಯಲ್ಲ ಹೊರಗೆ ಬಂದು ಕುಂಡಿರ್ತೀರಿ ಎಲ್ಲರೂ. ನಮ್ಮನೆ ಹೋಯ್ತು, ಮನೆ ಎಲ್ಲ ಮನೆಯಲ್ಲ ನಮ್ಗೆ ಹೋಯ್ತು, ನಿಮ್ಗೆ ಹೋಯ್ತು, 10 ಮಂದಿ ಕೂಡಿ ಮಾತಾಡ್ತಿರಲಿಲ್ಲ. ಅದಷ್ಟು ಲೈಟ್ ಆದ್ರೆ ಹೆಂಗೆ ಮಾತಾಡ್ತೀರಿ? ಸೂರ್ಯನ ಮುಳುಗೇನ ಹೇಳೋಲ್ಲ, ಎಲ್ಲ ದೇವತೆಗಳು ಎಲ್ಲರೂ ಕುಡಿದು ಏನಾಯ್ತು ಇಲ್ಲ. ಒಬ್ಬ ಪತಿವ್ರತೆ ನಮಗಳು ಏನಪ್ಪ ಅಂತ ಕೇಳಿದರೆ ತನ್ನ ನಿಷ್ಠೆ, ಪತಿಯೇ ಪರಮ ದೈವತ,
ಪತಿ ಸೇವೆಯನ್ನು ಪರಮಾತ್ಮನ ಸೇವೆಯನ್ನು ಮಾಡ್ಯಾಳ ತಿಳ್ಕೊಂಡು ಆ ಪತಿವ್ರತ ಹೆಣ್ಮಗಳು ಸೂರ್ಯ ಹೊಂಡಬೇಡ ಅಂತ ಶಾಪ್ ಕೊಟ್ಟಾಳೆ. ಅದಕ್ಕೆ ಸೂರ್ಯ ಹೊಂಟಿಲ್ಲ. ಇಂದ್ರ ಚಂದ ಎಲ್ಲ ದೇವತೆಗಳು ಆ ಹೆಣ್ಮಗಳ ಹಂತಕ್ಕೆ ಬಂದು, ಅಮ್ಮ ಕೃಪಾ ಮಾಡು, ಸೂರ್ಯ ಹೊಂಡಲಿ ಅಂದ್ರೆ ಜಗತ್ತೆಲ್ಲ ಬಂದಾಗ್ತದೆ, ಪೂಜೆ ಪಾಠ ವ್ಯವಹಾರ ನೌಕರಿ ಎಲ್ಲ ಬಂದಾಗ್ಬಿಡ್ತದೆ. ಬಂದಾಗ್ಬಿಡ್ತದೆ. ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ರೆ ಏನಪ್ಪ ಅಂತ ಆಗಿಲ್ಲ, ನಿನ್ನ ಗಂಡ ಜೀವ ಹೋಗಿಲ್ಲ ಅಂತ ತಿಳ್ಕೊಂಡು ಗೊತ್ತದ ಅದೆಷ್ಟು ಕರೀತಾರೆ, ಕಡಿತಕ್ಕ ಅವನ ಮೇಲೆ ಹಾಗೆ ಇರ್ತದೆ, ಸಾಯಂಗಿಲ್ಲ. ಶಕ್ತಿ ಅದ ಮನುಷ್ಯನಿಗೆ ಆಚಾರದಲ್ಲಿ. ಒಬ್ಬ ಹೆಣ್ಮಗಳು ದೇವತೆಗಳನ್ನು ಕೂಡ ನಿಂದಿಸುವಂಥ ಶಕ್ತಿ ಅದು. ಒಬ್ಬ ಸಣ್ಣ ಹುಡುಗ ಧ್ರುವ ಪರಮಾತ್ಮನ ಕರೆಸೋ ಶಕ್ತಿ ಅದ. ಪರಮಾತ್ಮನ ಕರೆಸದ ಬಾ ಅಂತ ದೇವರು ಬಂದ. ನಚಿಕೇತ ಸಣ್ಣ ಹುಡುಗರು, ಧ್ರುವ ಸಣ್ಣ ಹುಡುಗ, ಇವರೆಲ್ಲ ದೇವ್ರನ್ನ ಕರೆಸಾರಿ, ಶಕ್ತಿ ಇಲ್ಲ. ಇವಾಗ ಹೆಣ್ಮಗಳು ಪರಮಾತ್ಮನ ಕರೆಸು, ಸೂರ್ಯ ನಿಂದಿರಿಸೋದು. ಅದಕ್ಕೆ ಮನುಷ್ಯನಿಗೆ ಆಚಾರ ಬಹಳ ದೊಡ್ಡದದ ರೀ, ಬಹಳ ದೊಡ್ಡದು. ಯಾವುದೇ ಕಣ್ಣಿಲೆ ಇದೇ ನೋಡ್ತೀನಿ ನಾನು. ಒಂದು ದ್ರೌಪದಿ ನಾನು ಗಂಡ ಕುಡ್ಡದನ ಅಂತ ತಿಳ್ಕೊಂಡು ಆಕೆ ತಾನು ಕಣ್ಣು ಮುಚ್ಚೋದು ಕಟ್ಕೊಂಡ್ಲಲ್ಲ, ಎಂಥ ಹೆಣ್ಣು. ಕಣ್ಣು ಇದ್ದು ಕಣ್ಣು ಕಟ್ಕೊಂಡ್ಲು, ನನ್ನ ಗಂಡಿಗೆ ಬೇಡದ್ದ ನನಗೂ ಬೇಡ. ಆ ಒಂದು ವ್ರತ, ಒಂದು ನಿಯಮ, ಒಂದು ಹಠ ಹಿಡಿದಿದ್ದಕ್ಕೆ ಮಹಾಭಾರತ ಏನಾಯಿತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ದೊಡ್ಡ ಮಹಾಭಾರತ. ಅದಕ್ಕೆ ಜೀವನದಲ್ಲಿ ನಿಯಮ ಹಿಡಿದು, ನಿಯಮ ಇಲ್ಲದ ಮನುಷ್ಯನಿಗೆ ದನ ಅಂತ. ದನಕ್ಕೆ ನಿಯಮ ಇಲ್ಲ. ಮನುಷ್ಯನಿಗೆ ಉಣಕ್ಕೆ, ತಿನ್ನಕ್ಕೆ, ನೋಡಕ್ಕೆ, ಮಾಡಕ್ಕೆ, ಆಡಕ್ಕೆ ಎಲ್ಲಕ್ಕೂ ಒಂದು ನಿಯಮ ಮಾಡಿದ್ದಾರೆ. ಆ ನಿಯಮಕ್ಕನೇ ಶಾಸ್ತ್ರದಲ್ಲಿ ಆಚಾರ ಅಂತ. ಆಚಾರ ಇದ್ದವನೇ ದೇವರಾಗ್ತಾನೆ, ಮಹಾತ್ಮ ಆಗ್ತಾನೆ, ಸುಖಿ ಆಗ್ತಾನೆ. ಅದಕ್ಕೆ ಶಾಸ್ತ್ರಕಾರರು ಆಚಾರವಾನ್ ಭವ, ಆಚಾರವಂತನಾಗುವಂತೆ ಹೇಳಿದ್ದಾರೆ. ಆಚಾರದೊಳಗೆ ಎಷ್ಟು ಪ್ರಕಾರ, ಯಾರ್ಯಾರು ಯಾವ ಆಚಾರ ಮಾಡಬೇಕು, ಒಬ್ಬರದ್ದು ಒಬ್ಬರಿಗೆ ನಡೆಯಂಗಿಲ್ಲ. ಬ್ರಾಹ್ಮಣ ಮಾಡೋದು ವೈಶ್ಯ ಬರಂಗಿಲ್ಲ, ವೈಶ್ಯ ಮಾಡೋದು ಮತ್ತೊಬ್ಬರಿಗೆ ಬರಂಗಿಲ್ಲ. ಗಂಡ್ಮಗ ಮಾಡೋದು ಹೆಣ್ಮಗಳಿಗೆ ಮಾಡೋಕ್ಕೆ ಬರಂಗಿಲ್ಲ, ಹೆಣ್ಮಗ ಮಾಡೋದು ಗಂಡ್ಮಗಳಿಗೆ ಬರಂಗಿಲ್ಲ. ದೊಡ್ಡವ್ರು ಮಾಡೋದು ಸಣ್ಣ, ಪ್ರತಿಯೊಂದಕ್ಕೆ ಅದ. ಇದು ಆಚಾರ ಎಷ್ಟು ವಿಧ ಅದ. ಯಾವ ಆಚಾರ ಮಾಡಬೇಕು ಅಂತ ವಿಚಾರ ಮಾಡಿದರೆ ನಾಳೆಗೆ ಅದರ ಬಗ್ಗೆ ವಿಚಾರ ಮಾಡೋಣ ಸಮಯ.